Praise the name of the Lord. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. I was thinking the same thing as we finished the English song, what already Rohit has already mentioned it about marching onwards in our life. ಈ ಒಂದು ಹಾಡು ಹಾಡಿದ ನಂತರ ಆ ಒಂದು ಸಂಗತಿ ನನ್ನ ಆಲೋಚನೆಗೂ ಮತ್ತು ಸೋದರ ರೋಹಿತ್ ಅವರು ಸಹ ಹಂಚಿಕೊಂಡರು. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಮುಂದೆ ಸಾಗುವಂತ ಒಂದು ಸಂಗತಿ. We are going to look at the book of Numbers this month. ಈ ತಿಂಗಳು ನಾವು ಅರಣ್ಯ ಕಾಂಡದ ಪುಸ್ತಕವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. Many months back we have done some quick study through Genesis, Exodus and Leviticus. ಅನೇಕ ತಿಂಗಳುಗಳ ಹಿಂದೆ ನಾವು ಆದಿಕಾಂಡ, ವಿಮೋಚನ ಕಾಂಡ ಹಾಗೂ ಅರಣ್ಯ ಕಾಂಡದ ವಿಷಯವಾಗಿ ಯಾಜಕ ಕಾಂಡ ಪುಸ್ತಕವನ್ನು ನಾವು ಕೆಲವು ಸಂಗತಿಯನ್ನು ನಾವು ಅಧ್ಯಯನ ಮಾಡಿದೆವು. Some of the youth were helping in that meeting. The key incidents of those three books we have already looked at. ಸಭೆಯಲ್ಲಿರುವ ಕೆಲವು ಸಹೋದರರು ಈ ಒಂದು ಅಧ್ಯಯನದಲ್ಲಿ ಸಹಾಯ ಮಾಡುತ್ತಿದ್ದರು. ಈ ಒಂದು ಪುಸ್ತಕಗಳಿಂದ ಕೆಲವು ಮುಖ್ಯವಾದ ಘಟನೆಗಳನ್ನು ತೆಗೆದು ನಾವು ಧ್ಯಾನ ಮಾಡುತ್ತಾ ಬಂದೆವು. Now we are going to look at the fourth book, the book of Numbers. ಈಗ ನಾವು 4ನೇ ಪುಸ್ತಕವಾಗಿರುವ ಅರಣ್ಯ ಕಾಂಡವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. The Septuagint Greek name for this book is from where we get the title Numbers. ಈ ಒಂದು ಗ್ರೀಕ್ ಭಾಷೆಯಲ್ಲಿ ಸೆಪ್ಟುಜಿಯನ್ ಅಥವಾ ಎಂಬ ಒಂದು ಮೂಲ ಭಾಷೆಯಿಂದ ಅರಣ್ಯ ಕಾಂಡ ಎಂಬ ಅಥವಾ ಅರಣ್ಯ ಕಾಂಡ ಈ ಒಂದು ಪುಸ್ತಕದ ಹೆಸರು ನಮಗೆ ದೊರೆಯುತ್ತದೆ. In Tamil and Malayalam it is Ennagamam Sankhya Pustakam. It talks about numbers. ತಮಿಳ್ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಈ ಒಂದು ಪುಸ್ತಕವು ಅದರ ಭಾಷೆಯಲ್ಲಿ ಸಂಖ್ಯಾ ಪುಸ್ತಕಗಳು ಎಂಬುದಾಗಿ ಕರೆಯಲ್ಪಟ್ಟಿದೆ. It comes from the root word arithmoi, that is where from we get arithmetics or numbers. ಅರಿತ್ಮೋಯೆ ಎಂಬ ಒಂದು ಮೂಲ ಭಾಷೆಯಿಂದ ಈ ಒಂದು ಹೆಸರು ನಮಗೆ ದೊರೆಯುತ್ತದೆ ಮತ್ತು ಈ ಒಂದು ಹೆಸರಿಂದ ಈ ಒಂದು ಗಣಿತ ಶಾಸ್ತ್ರವು ಸಹ ಅದು ಬರುವಂತದಾಗಿದೆ. The reason why it is called numbers because it has many statistics in it. ಈ ಒಂದು ಪುಸ್ತಕಕ್ಕೆ ಅರಣ್ಯ ಕಾಂಡ ಎಂಬ No, not ಅರಣ್ಯ ಕಾಂಡ, ಸಂಖ್ಯಾ ಪುಸ್ತಕ. ಸಂಖ್ಯಾ ಪುಸ್ತಕ ಎಂಬ ಒಂದು ಹೆಸರು ಬರುವುದಕ್ಕೆ ಕಾರಣ ಇದರಲ್ಲಿ ಅನೇಕ ಸಂಖ್ಯೆಗಳು ಮತ್ತು ಅನೇಕ ಒಂದು ಅದರ ವಿಷಯವಾಗಿ ಅನೇಕ ಒಂದು ಸಂಗತಿಗಳು ಉಂಟು. But from the Hebrew name in the desert, that is why Kannada language it is called Aranya Kanda. That is correct according to Hebrew language. ಹಿಬ್ರಿಯ ಭಾಷೆಯಲ್ಲಿ ಒಂದು ಅರಣ್ಯ ಕಾಂಡ ಎಂಬ ಒಂದು ಹೆಸರು ಇದಕ್ಕೆ ಈ ಒಂದು ಪುಸ್ತಕಕ್ಕೆ ಬರುತ್ತದೆ. ಇದು ಒಂದು ಸರಿಯಾದ ಒಂದು ಹೆಸರಾಗಿದೆ. ಅಥವಾ that is from chapter 1 verse 1 we read, the Lord spoke to Moses in the wilderness. ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಯೆಹೋವನು ಮೋಶೆಯೊಂದಿಗೆ ಸಿನಾಯಿ ಅರಣ್ಯದಲ್ಲಿ ಮಾತನಾಡಿದನು. And that is the Hebrew name from which Aranya or in the desert that name came. ಹೀಬ್ರಿಯ ಒಂದು ಭಾಷೆಯಿಂದ ಈ ಒಂದು ಅರಣ್ಯ ಕಾಂಡ ಎಂಬ ಒಂದು ಹೆಸರು ಬಂದಿದೆ. So there is the tribes population figures in the beginning and at the end of the book. ಈ ಒಂದು ಪುಸ್ತಕದ ಪ್ರಾರಂಭದಲ್ಲಿಯೂ ಅಂತ್ಯದಲ್ಲಿಯೂ ಆ ಒಂದು ಕುಲಗಳ ಒಂದು ಹೆಸರುಗಳು ಕೊಡಲ್ಪಟ್ಟಿದೆ. No, ಸಂಖ್ಯೆ, numbers, population, census. ಆ ಒಂದು ಕಾನೇಶುಮಾರಿ ಅಥವಾ ಒಂದು ಸಂಖ್ಯೆಯು ಆ ಒಂದು ಸಂಗತಿಯು ಕೊಡಲ್ಪಟ್ಟಿದೆ. We Christians have much to learn for Christian living from the history of Israel in the wilderness. ಅರಣ್ಯದಲ್ಲಿ ಇಸ್ರಾಯೇಲರ ಒಂದು ಚರಿತ್ರೆಯಿಂದ ನಾವು ಕ್ರೈಸ್ತರು ಅನೇಕ ಸಂಗತಿಗಳನ್ನು ಕಲಿಯುವುದಕ್ಕೆ ಉಂಟು. The author of this book is Moses, as the other 4 books. ಈ ಒಂದು ಪುಸ್ತಕದ ಬರಗಾರನು ಮೋಶೆಯು ಮತ್ತು ಇನ್ನು ಇತರ 4 ಪುಸ್ತಕಗಳನ್ನು ಬರೆದವನು ಮೋಶೆಯಾಗಿದ್ದಾನೆ. Now in the beginning of the book Israel has left Sinai. ಈ ಒಂದು ಪುಸ್ತಕದ ಪ್ರಾರಂಭದಲ್ಲಿ ಇಸ್ರಾಯೇಲರು ಅವರು ಸಿನಾಯಿ ಬೆಟ್ಟವನ್ನು ಸಿನಾಯಿ ಒಂದು ಪ್ರದೇಶವನ್ನು ಅವರು ಬಿಟ್ಟು ಬಂದಿದ್ದಾರೆ.
And at the end of the book, they have come to the border of Canaan at the place of Moab. ಈ ಒಂದು ಪುಸ್ತಕದ ಕೊನೆಯದಲ್ಲಿ ಮೋವಾಬ್ ಎಂಬ ಒಂದು ಆ ಸ್ಥಳದಲ್ಲಿ ಕಾನಾನ್ ದೇಶಕ್ಕೆ ಆ ಒಂದು ಎಲ್ಲೆಗೆ ಅವರು ಬಂದು ಸೇರಿದ್ದಾರೆ. It's about 38 plus years of history. 38 ವರ್ಷಗಳ ಒಂದು ಚರಿತ್ರೆಯು ಇದಾಗಿದೆ. The writer of Hebrews tells about this incident in the book of Hebrews chapter 3 and 4. ಹಿಬ್ರಿಯ ಬರಗಾರನು ಹಿಬ್ರಿಯ ಪುಸ್ತಕದಲ್ಲಿ 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಈ ಒಂದು ಪುಸ್ತಕದ ವಿಷಯಗಳನ್ನು ಕೆಲವು ಸಂಗತಿಗಳನ್ನು ತಿಳಿಸಿದ್ದಾನೆ. What happened to the Israelites in the wilderness? ಅರಣ್ಯ ಪ್ರದೇಶದಲ್ಲಿ ಇಸ್ರಾಯೇಲರಿಗೆ ನಡೆದ ವಿಷಯಗಳ ಕುರಿತಾಗಿ ಆತನು ತಿಳಿಸಿದ್ದಾನೆ. Let us turn to Hebrews chapter 3 verses 7 and 8 and 9. ಹಿಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನ ತನಕ. Please read it. ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. Hello. So Hebrews chapter 3, we looked at what happened to the children of Israel in their wilderness journey. ಹಿಬ್ರಿಯ ಪುಸ್ತಕ 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಅರಣ್ಯ ಪ್ರದೇಶದಲ್ಲಿ ನಡೆದ ಸಂಗತಿಗಳನ್ನು ನಾವು ಈಗ ಓದಿದೆವು. They heard the voice of God, but they hardened their heart. ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರು, ಆದರೆ ಅವರ ಹೃದಯಗಳನ್ನು ಕಠಿಣ ಮಾಡಿಕೊಂಡರು. Verse 11 says, therefore they will not enter my rest. 11ನೇ ವಚನದಲ್ಲಿ ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ. Verse 12 is a warning for you and I that we should not have an evil, unbelieving heart. 12ನೇ ವಚನ ನಮಗೆ ಒಂದು ಎಚ್ಚರಿಕೆಯಾಗಿದೆ. ನಮಗೆ ಕೆಟ್ಟ ಅಪನಂಬಿಕೆಯುಳ್ಳ ಒಂದು ಹೃದಯವು ಮನಸ್ಸು ನಮಗೆ ಇರಬಾರದು. And also we will look at chapter 4 of Hebrews 1 to 3. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 3ನೇ ವಚನ ತನಕ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನು ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ. Okay, I think up to 3. When children of Israel left Egypt to go to Canaan, they had to go through the wilderness. ಅವರು ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಪ್ರವೇಶಿಸಬೇಕಾದ್ರೆ ಅರಣ್ಯ ಮಾರ್ಗವಾಗಿ ಅವರು ಹೋಗಬೇಕಾಗಿತ್ತು. That was part of God's plan. ಇದು ದೇವರ ಒಂದು ಯೋಜನೆಯ ಒಂದು ಭಾಗವಾಗಿತ್ತು. But wandering in the wilderness was not needed. ಆದ್ರೆ ಆ ಒಂದು ಅರಣ್ಯದಲ್ಲಿ ಅವರು ಸುತ್ತಾಡುವುದು ಅಥವಾ ಅಲೆದಾಡುವ ಒಂದು ಸಂಗತಿಯು ಅದು ಅವಶ್ಯವಾಗಿರಲಿಲ್ಲ. So it was because of unbelief and murmuring, disobedience to God that they ended up wandering for 38 plus years. ಇಸ್ರಾಯೇಲರ ಅಪನಂಬಿಕೆ, ಅವಿಧೇಯತೆ ಮತ್ತು ಗುಣಗುಟ್ಟುವಿಕೆಯ ಒಂದು ಕಾರಣದಿಂದ ಅವರು 40 ವರ್ಷ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಸುತ್ತಾಡಬೇಕಾಗಿತ್ತು. We also look at 1 Corinthians 10:1-5.
1 ಕೊರಿಂಥ 10ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ ನಾವು ನೋಡುವುದಾದ್ರೆ, that also gives a summary of what happened to children of Israel during the wilderness journey. ಇಸ್ರಾಯೇಲರು ಅವರು ಅರಣ್ಯ ಪ್ರದೇಶವಾಗಿ ಅವರು ಬರುತ್ತಿರುವಾಗ ಅವರಿಗೆ ನಡೆದ ವಿಷಯವಾಗಿ ಸಾರಾಂಶವಾಗಿ ಈ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿದೆ. 1 Corinthians 10, 1-5. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ. So that is a summary of the book of Numbers there. ಅರಣ್ಯಕಾಂಡದ ಒಂದು ಸಾರಾಂಶವು ಈ ಒಂದು ವಾಕ್ಯದಲ್ಲಿ ನಾವು ಓದಿದೆವು. And it is written for our learning and warning. ನಮ್ಮ ಒಂದು ಪಾಠಕ್ಕಾಗಿಯೂ ಮತ್ತು ನಮ್ಮ ಒಂದು ಎಚ್ಚರಿಕೆಗಾಗಿ ಈ ಒಂದು ವಾಕ್ಯಗಳು ಬರೆಯಲ್ಪಟ್ಟಿವೆ. When it comes to the children of Israel, we see them in 3 places. ಇಸ್ರಾಯೇಲರ ವಿಷಯವಾಗಿ ನಾವು ನೋಡುವಾಗ ಅವರು ಮುಖ್ಯವಾಗಿ 3 ಸ್ಥಳಗಳಲ್ಲಿ ಅವರು ವಾಸವಾಗಿದ್ದರು. They were in Egypt before. ಮುಂಚೆ ಅವರು ಐಗುಪ್ತ ದೇಶದಲ್ಲಿದ್ದರು. And later they went to Canaan. ನಂತರ ಅವರು ಕಾನಾನ್ ದೇಶಕ್ಕೆ ಹೋದರು. In between they were in the wilderness. ಮಧ್ಯದಲ್ಲಿ ಅವರು ಅರಣ್ಯದಲ್ಲಿದ್ದರು. Israel in Egypt pictures our lost condition of bondage to world, Satan and sin. ಇಸ್ರಾಯೇಲರು ಅವರು ಐಗುಪ್ತ ದೇಶದಲ್ಲಿದ್ದಾಗ ಆ ಒಂದು ಸಂಗತಿಯು ನಾವು ಪಾಪದ ಬಂಧನದಲ್ಲಿಯೂ ಲೋಕದ ಒಂದು ಬಂಧನದಲ್ಲಿ ಇರುವ ಒಂದು ಚಿತ್ರವನ್ನು ತೋರಿಸುವಂತದ್ದಾಗಿದೆ. And also of Satan. ಸೈತಾನನ ಬಂಧನದಲ್ಲಿರುವ ಒಂದು ಚಿತ್ರವೂ ಸಹ ತೋರಿಸಿಕೊಡುತ್ತದೆ. Israel in Canaan pictures our claiming of our inheritance by faith. ಇಸ್ರಾಯೇಲರು ಅವರು ಕಾನಾನ್ ದೇಶದಲ್ಲಿ ವಾಸವಾಗಿರುವ ಒಂದು ಸಂಗತಿಯು ನಾವು ನಂಬಿಕೆಯ ನಮ್ಮ ಒಂದು ಜೀವಿತದಲ್ಲಿ ಆ ಒಂದು ಬಾಧ್ಯತೆಯನ್ನು ಪಡೆದುಕೊಳ್ಳುವ ಒಂದು ಚಿತ್ರವನ್ನು ತೋರಿಸುತ್ತದೆ. In between Israel and wilderness pictures carnal Christians whose unbelief, disobedience and complaining prevents us from entering all that the Lord has for us. ಇಸ್ರಾಯೇಲರ ಒಂದು ಅರಣ್ಯ ಒಂದು ಪ್ರದೇಶದ ಒಂದು ಜೀವಿತವು ಅದು ನಮ್ಮ ಒಂದು ಪ್ರಾಕೃತ ಒಂದು ಸ್ವಾಭಾವಿಕ ಮತ್ತು ನಮ್ಮ ಒಂದು ಅವಿಧೇಯತೆಯು ಈ ಒಂದು ಸಂಗತಿಗಳು ದೇವರಿಂದ ಬರುವ ಒಂದು ಆಶೀರ್ವಾದ ಅಥವಾ ಸಂಗತಿಗಳನ್ನು ನಾವು ಪಡೆದುಕೊಳ್ಳುವ ಹಾಗೆ ಈ ಒಂದು ಸಂಗತಿಗಳು ಅದು ತಡೆ ಮಾಡುತ್ತವೆ. Yeah, the Lord has saved us not just to take us to heaven. ದೇವರು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಳ್ಳುವುದಕ್ಕೆ ಮಾತ್ರವಾಗಿ ನಮ್ಮನ್ನು ಆತನು ರಕ್ಷಿಸಲಿಲ್ಲ. Ephesians 1:3 says he has blessed us with all spiritual blessing in the heavenly places. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಪರಲೋಕನ ಸಕಲ ಆತ್ಮೀಯ ವರಗಳಿಂದ ಆತನು ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. But it is our responsibility to appropriate those blessings. ಆದ್ರೆ ಆ ಒಂದು ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಒಂದು ಜವಾಬ್ದಾರಿ ನಮ್ಮದು. Joshua's book in the Old Testament is similar to the epistle of Ephesians in the New Testament. ಹಳೆ ಒಡಂಬಡಿಕೆಯಲ್ಲಿ ಯೋಶುವನ ಪುಸ್ತಕವು ಹೊಸ ಒಡಂಬಡಿಕೆಯಲ್ಲಿರುವ ಎಫೆಸ ಪತ್ರಿಕೆಗೆ ಹೋಲಿಕೆಯಾಗಿ ಅಥವಾ ಒಂದೇ ರೀತಿಯಾಗಿ ಉಂಟು. Coming back to Numbers, it's a book of journeyings. ಅರಣ್ಯಕಾಂಡಕ್ಕೆ ನಾವು ಹಿಂತಿರುಗಿ ಬರುವಾಗ ಈ ಒಂದು ಪುಸ್ತಕವು ಅದು ಒಂದು ಪ್ರಯಾಣದ ಒಂದು ಪುಸ್ತಕ ಅಥವಾ ಒಂದು ಪುಸ್ತಕವಾಗಿದೆ. We can also call it
a book of murmurings. ನಾವು ಅರಣ್ಯ ಕಾಂಡವನ್ನು ಒಂದು ಗುನುಗುಟ್ಟುವಿಕೆಯ ಒಂದು ಪುಸ್ತಕವೂ ಸಹ ಎಂಬುದಾಗಿ ಕರೆಯಬಹುದು. When we look at chapter 1 to 4, 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯ ತನಕ ನಾವು ನೋಡುವುದಾದ್ರೆ, we see the old generation numbered at Mount Sinai. ಸಿನಾಯಿ ಪ್ರದೇಶದಲ್ಲಿ ಒಂದು ಹಳೆಯ ಒಂದು ಪೀಳಿಗೆ ಅಥವಾ ಜನಾಂಗವನ್ನು ಎನ್ನಿಸುವ ಅಥವಾ ಕಾನೇಶುಮಾರಿ ಮಾಡುವ ಒಂದು ಸಂಗತಿಯನ್ನು ನಾವು ಓದುತ್ತೇವೆ. When we come to chapter 26 and 27, we see the new generation numbered at the plains of Moab. 26 ಮತ್ತು 27ನೇ ಅಧ್ಯಾಯದಲ್ಲಿ ಮೋವಾಬ್ ಎಂಬ ಒಂದು ಪ್ರದೇಶದಲ್ಲಿ ಒಂದು ನೂತನ ಒಂದು ಹೊಸ ಒಂದು ಪೀಳಿಗೆಯ ಒಂದು ಕಾನೇಶುಮಾರಿಯನ್ನು ನಾವು ನೋಡುತ್ತೇವೆ. So in between we have 38 years of history. ಈ ಎರಡರ ಮಧ್ಯದಲ್ಲಿ 38 ವರ್ಷಗಳ ಚರಿತ್ರೆಯು ಉಂಟು. There is some shocking statistics when we compare this. ಈ ಒಂದು ಸಂಗತಿಯನ್ನು ಹೋಲಿಸುವಾಗ ನಮಗೆ ಒಂದು ಆಘಾತವಾದ ಒಂದು ಘಟನೆಗಳನ್ನು ನಾವು ನೋಡಬಹುದು. When you look at Exodus 1:5, we see that 70 people of Jacob's family went to Egypt. ವಿಮೋಚನಾ ಕಾಂಡ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಅಥವಾ ಯಾಕೋಬನ ಒಂದು ಜನಾಂಗದಲ್ಲಿ ಅಥವಾ ಯಾಕೋಬದ ಕುಟುಂಬದವರು 70 ಮಂದಿ ಅವರು ಐಗುಪ್ತ ದೇಶಕ್ಕೆ ಹೋದರು. And at Exodus, when they left Egypt, there were a huge number, maybe 20-25 lakhs people. ಆದ್ರೆ ಐಗುಪ್ತ ದೇಶವನ್ನು ಅವರು ಬಿಟ್ಟು ಇಸ್ರಾಯೇಲರು ಹೊರಗೆ ಬರುವಾಗ ಅವರು ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಜನರು ಅವರಾಗಿದ್ದರು. In about 400 years, they have grown from 70 to 20-25 lakhs. ಸುಮಾರು 400 ವರ್ಷಗಳಲ್ಲಿ ಅವರು ಅವರ ಒಂದು ಸಂಖ್ಯೆ 70ರಿಂದ ಸುಮಾರು 20ರಿಂದ 25 ಲಕ್ಷವರೆಗೂ ಅವರು ಅಭಿವೃದ್ಧಿ ಆದರು. But when you look at the census in the beginning and the end of the book, we see that they have actually gone down in number. ಆದ್ರೆ ಈ ಒಂದು ಅರಣ್ಯಕಾಂಡ ಆದಿಯಲ್ಲಿಯೂ ಮತ್ತು ಕೊನೆಯಲ್ಲಿಯೂ ಆ ಒಂದು ಕಾನೇಶುಮಾರಿಯನ್ನು ನೋಡುವಾಗ ಅವರ ಸಂಖ್ಯೆಯಲ್ಲಿ ಅವರು ಕಡಿಮೆಯಾಗಿ ಹೋದದನ್ನು ನಾವು ಗಮನಿಸಬಹುದು. There should have been much more, but they have gone down in number. ಅವರು ಆ ಒಂದು ಸಂಖ್ಯೆಯಲ್ಲಿ ಅವರು ತುಂಬಾ ಅವರು ಬೆಳೆದಿರಬೇಕಾಗಿತ್ತು, ಆದ್ರೆ ಆ ಒಂದು ಸಂಖ್ಯೆಯಲ್ಲಿ ಅವರು ಕಡಿಮೆಯಾಗಿ ಹೋಗಿರುವುದನ್ನು ಗಮನಿಸಬಹುದು. The reason is what the writer to Hebrew is writing and warning us. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಇಬ್ರಿಯ ಬರಗಾರನು ನಮಗೆ ಬರೆದು ಎಚ್ಚರಿಕೆಯಾಗಿ ತಿಳಿಸಿದ ಒಂದು ಸಂಗತಿಗಳು. When you look at the book of Genesis, it's the book of beginnings. ಆದಿಕಾಂಡ ಅದು ಒಂದು ಪ್ರಾರಂಭದ ಒಂದು ಪುಸ್ತಕವಾಗಿದೆ. The book of beginnings, ಎಲ್ಲವೂ ಹೇಗೆ ಪ್ರಾರಂಭವಾಯಿತು, the beginnings. ಎಲ್ಲವೂ ಹೇಗೆ ಪ್ರಾರಂಭವಾಯಿತು ಎಂಬ ಒಂದು ಸಂಗತಿಯನ್ನು ಆದಿಕಾಂಡದಲ್ಲಿ ನಾವು ನೋಡ್ತೇವೆ. In Exodus we see it's a book of redemption. ವಿಮೋಚನಾ ಕಾಂಡದಲ್ಲಿ ಒಂದು ಬಿಡುಗಡೆ ವಿಮೋಚನೆಯ ಒಂದು ಕಾರ್ಯವನ್ನು ನಾವು ನೋಡಬಹುದು. In the Leviticus we see it's a book of worship. ಯಾಜಕ ಕಾಂಡ ಆರಾಧನೆಯ ಒಂದು ಪುಸ್ತಕವಾಗಿದೆ. In the book of Numbers it's a book of warfare. Hello. Yes. It's the book of warfare or warfare. ಒಂದು ಯುದ್ಧದ ಒಂದು ಪುಸ್ತಕವು ಅರಣ್ಯಕಾಂಡವನ್ನು ನೋಡಬಹುದು. Worship and warfare goes together. ಆರಾಧನೆ ಯುದ್ಧ ಅದು ಒಂದೇ ಸಮವಾಗಿ ಅದು ಹೋಗುತ್ತದೆ. That is in God's plan for his people. ಇದು ದೇವರ ಒಂದು ಯೋಜನೆಯಲ್ಲಿ ದೇವರ ಮಕ್ಕಳಿಗಾಗಿರುವ ಒಂದು ಸಂಗತಿ. In the book of Deuteronomy we see the law given second time for the new generation. ಧರ್ಮೋಪದೇಶ ಕಾಂಡದಲ್ಲಿ ಆ ಒಂದು ಧರ್ಮಶಾಸ್ತ್ರವು ಎರಡನೇ ಬಾರಿ ಹೊಸ ಒಂದು ಪೀಳಿಗೆಗೆ ಒಂದು ಸಂತಾನ ಒಂದು ಪೀಳಿಗೆಗೆ ಕೊಡಲ್ಪಟ್ಟಿರುವುದನ್ನು ನೋಡಬಹುದು. So it is our walk and spiritual progress or lack of it. ಇದು
ನಮ್ಮ ಒಂದು ಆತ್ಮೀಕ ಒಂದು ನಡತೆ ಮತ್ತು ಆ ಒಂದು ಆತ್ಮೀಕವಾದ ಒಂದು ಕೊರತೆಯು ಆತ್ಮೀಕವಾದ ಒಂದು ಜೀವಿತವು ಆಗಿರುವಂತದಾಗಿದೆ. Unless God's people are right with the Lord in worship, they cannot face their enemies and defeat them in warfare. ದೇವರೊಂದಿಗೆ ಆರಾಧನೆಯಲ್ಲಿ ಆ ಒಂದು ಸರಿಯಾದ ಒಂದು ಅನ್ಯೋನ್ಯತೆ, ಒಂದು ಸರಿಯಾದ ಸಂಬಂಧ ಇಲ್ಲದೆ ಇದ್ರೆ ಆ ಒಂದು ಯುದ್ಧದಲ್ಲಿ ಅವರು ಹೋರಾಡಿ ಜಯಿಸ್ಲಿಕ್ಕೆ ಅವ್ರಿಗೆ ಸಾಧ್ಯವಿಲ್ಲ. That is true of our life. ಇದು ನಮ್ಮ ಒಂದು ಜೀವಿತದಲ್ಲಿಯೂ ಸತ್ಯವಾಗಿದೆ. Today mostly I am giving an overview of the book of Numbers. ಇಂದು ಸಂಜೆ ನಾನು ಅರಣ್ಯಕಾಂಡದ ಒಂದು ಸಾರಾಂಶ, ಒಂದು ಪರಿಚಯವನ್ನು ನಿಮಗೆ ಕೊಡ್ತಾ ಇದ್ದೇನೆ. In chapter 1 verse 3 we see taking census of all who are ready or able to go to war. 1ನೇ ಅಧ್ಯಾಯ 3ನೇ ವಚನದಲ್ಲಿ ಯುದ್ಧಕ್ಕೆ ಹೋಗತಕ್ಕವರ ಒಂದು ಗಾನೇಶುಮಾರಿಯನ್ನು ಒಂದು ಸಂಗತಿಯನ್ನು ನೋಡುತ್ತೇವೆ. If God were to number the believers in the assembly according to their ability to wage spiritual warfare, how big the army would be. ಒಂದು ವೇಳೆ ದೇವರು ಆ ಸಭೆಯಲ್ಲಿ ಆ ಒಂದು ಆತ್ಮೀಕವಾದ ಯುದ್ಧಕ್ಕೆ ಹೋಗತಕ್ಕವರ ಒಂದು ಗಾನೇಶುಮಾರಿಯನ್ನು ಸಂಖ್ಯೆಯನ್ನು ಎನಿಸುವುದಾದರೆ ಆ ಒಂದು ಸೈನ್ಯ ಎಷ್ಟು ದೊಡ್ಡದಾಗಿರಬಹುದು. We see the Lord Jesus Christ telling in Luke chapter 24, 27 and 44 that all the scripture speaks about him. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ಎಲ್ಲಾ ದೈವಶಾಸ್ತ್ರವು ಕ್ರಿಸ್ತನ ವಿಷಯವಾಗಿ ಅದು ಮಾತನಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. So in the book of Numbers we see Christ pictured in many things. ಅರಣ್ಯಕಾಂಡ ಪುಸ್ತಕದಲ್ಲಿ ಕ್ರಿಸ್ತನು ಅನೇಕ ಒಂದು ಚಿತ್ರವಾಗಿ ಅನೇಕ ಒಂದು ಘಟನೆಗಳಲ್ಲಿ ನಾವು ನೋಡಬಹುದು. In chapter 20 he is the rock that quenches the thirst. 20ನೇ ಅಧ್ಯಾಯದಲ್ಲಿ ಆ ಒಂದು ದಾಹವನ್ನು ಪೂರೈಸುವ ಒಂದು ಬಂಡೆಯು ಆತನಾಗಿದ್ದಾನೆ. In chapter 11 he is the daily manna that Israelites were given. 11ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವ ಒಂದು ದಿನವೂ ಕೊಡಲ್ಪಟ್ಟ ಒಂದು ಮನ್ನವು ಕ್ರಿಸ್ತನ ಒಂದು ಕ್ರಿಸ್ತನ ಚಿತ್ರವಾಗಿದೆ. And the pillar of cloud and fire that we see in chapter 9, it is a picture of the guidance and presence of Christ. 9ನೇ ಅಧ್ಯಾಯದಲ್ಲಿ ಆ ಒಂದು ಅಗ್ನಿಯ ಒಂದು ಸ್ತಂಭ ಮತ್ತು ಮೇಘ ಒಂದು ಸ್ತಂಭ, ಇದು ಕ್ರಿಸ್ತನು ಆ ಒಂದು ಮಾರ್ಗದರ್ಶನದ ವಿಷಯವು ಈ ಒಂದು ಸಂಗತಿ ತಿಳಿಸುತ್ತದೆ. For New Testament believers, we are guided by the word of God and the Spirit of God. ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಅವರು ದೇವರ ಪವಿತ್ರಾತ್ಮನ ಸಹಾಯದಿಂದಲೂ ದೇವರ ವಾಕ್ಯದ ಸಹಾಯದಿಂದಲೂ ಅವರು ಮಾರ್ಗದರ್ಶಿಸಲ್ಪಡುತ್ತಾರೆ. We also see in the setting up of the bronze serpent on a pole. ಒಂದು ತಾಮ್ರದ ಒಂದು ಸರ್ಪವು ಆ ಒಂದು ಕಂಬದಲ್ಲಿ ಏರಿಸಲ್ಪಟ್ಟುವ ಒಂದು ಸಂಗತಿಯನ್ನು ಸಹ ನೋಡಬಹುದು. That is a picture of Christ's crucifixion. ಇದು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವ ಒಂದು ಚಿತ್ರವಾಗಿದೆ. Lord Jesus Christ, when he was talking to Nicodemus in John 3:14, he mentioned that. ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನ ಬಳಿಗೆ ಯೋಹಾನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಮಾತನಾಡುತ್ತಿರುವಾಗ ಈ ಒಂದು ಸಂಗತಿಯನ್ನು ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿದನು. All who look to him by faith will be saved. ಆತನನ್ನು ನಂಬಿಕೆಯಿಂದ ದೃಷ್ಟಿಸುವವರೆಲ್ಲರೂ ರಕ್ಷಿಸಲ್ಪಡುವರು. We read that in Isaiah 45:22, turn to me or look to me and be saved. ಯೆಶಾಯನ ಪ್ರವಾದದ ಗ್ರಂಥ 45ನೇ ಅಧ್ಯಾಯ 22ನೇ ವಚನದಲ್ಲಿ ನನ್ನ ಕಡೆಗೆ ತಿರುಗಿರಿ, ನನ್ನನ್ನು ದೃಷ್ಟಿಸಿ ನೋಡಿರಿ ಮತ್ತು ರಕ್ಷಿಸಲ್ಪಡುವಿರಿ ಎಂಬುದಾಗಿ. So that is some of the pictures of Christ in the book of Numbers. ಅರಣ್ಯಕಾಂಡ ಪುಸ್ತಕದಲ್ಲಿ ಈ ಒಂದು ಕೆಲವು ಸಂಗತಿಗಳು ಇದು ಕ್ರಿಸ್ತನಿಗೆ ಚಿತ್ರವಾಗಿ ಉಂಟು. We also look at 4 big ideas in Numbers. ಅರಣ್ಯಕಾಂಡದಲ್ಲಿ 4 ಒಂದು ದೊಡ್ಡ ಒಂದು ಯೋಜನೆಗಳನ್ನು ನಾವು ನೋಡಬಹುದು. Number 1, ಮೊದಲನೇದಾಗಿ God will judge rebellion.
ತಿರುಗಿ ಬೀಳುವಿಕೆ ಒಂದು ಸಂಗತಿಯನ್ನು ದೇವರು ನ್ಯಾಯ ತೀರಿಸುವನು. No matter how big leaders they are. ಅವರು ಎಷ್ಟು ದೊಡ್ಡ ನಾಯಕರು ಆಗಿರಬಹುದು. We see that in the case of Miriam, Aaron and Korah. ಈ ಒಂದು ಸಂಗತಿ ಮಿರಿಯಂ, ಕೋರಾ, ಆರೋನರ ಒಂದು ಜೀವಿತದಲ್ಲಿ ನಾವು ಈ ಒಂದು ಸಂಗತಿಯನ್ನು ನಾವು ನೋಡಬಹುದು. God will judge rebellion. ತಿರುಗಿ ಬೀಳುವಿಕೆಯ ಒಂದು ಸಂಗತಿಯನ್ನು ದೇವರು ನ್ಯಾಯ ತೀರಿಸುವನು. Secondly, ಎರಡನೇದಾಗಿ ಹಲೋ, so sorry, we have some problem with our net here. I'm sorry about it. ಕ್ಷಮಿಸಿರಿ, ನನ್ನ ಒಂದು ಇಂಟರ್ನೆಟ್ ಅಲ್ಲಿ ಸ್ವಲ್ಪ ತೊಂದರೆ ಉಂಟು, ನನ್ನನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. We were looking at some of the big ideas in Numbers. ಅರಣ್ಯಕಾಂಡ ಪುಸ್ತಕದಲ್ಲಿ ಇರುವ ಒಂದು ದೊಡ್ಡ ಒಂದು ಯೋಜನೆ. First we looked at God will judge rebellion. ಮೊದಲನೇದಾಗಿ ದೇವರು ತಿರುಗಿ ಬೀಳುವಿಕೆಯನ್ನು ದೇವರು ನ್ಯಾಯ ತೀರಿಸುವನು. Secondly, we look at God will faithfully care for his people even when they are ungrateful. ಎರಡನೇದಾಗಿ ಜನರು, ಅವರು ಇಸ್ರಾಯೇಲರು, ಅವರು ಕೃತಜ್ಞತೆ ಇಲ್ಲದವರಾಗಿದ್ದರೂ ಸಹ ಅವರು ದೇವರು ಯೆಹೋವನು ಅವರನ್ನು ಪರಾಮರಿಸುವನು, ಅವರನ್ನು ಪೂರೈಸುವನು ಎಂಬುದಾಗಿ ನಾವು ನೋಡುತ್ತೇವೆ. Thirdly, God is in absolute control. He accomplishes his plan despite human failures. ಮನುಷ್ಯರ ಒಂದು ಸೋಲುವಿಕೆ ಇದ್ದರೂ ಸಹ ದೇವರು ತನ್ನ ಒಂದು ಯೋಜನೆಯನ್ನು, ತನ್ನ ಒಂದು ಚಿತ್ತವನ್ನು ನೆರವೇರಿಸುವವನಾಗಿದ್ದಾನೆ. Fourthly, ನಾಲ್ಕನೇದಾಗಿ God's judgment and pain follows disobedience. ದೇವರ ಒಂದು ಅವಿಧೇಯತೆಯ ನಂತರ ದೇವರ ಒಂದು ಶಿಕ್ಷೆ ಅಥವಾ ಒಂದು ದೇವರ ಒಂದು ನ್ಯಾಯ ತೀರ್ಪು ಅದು ಬರುವಂತದ್ದಾಗಿದೆ. It is painful. ಅದು ತುಂಬಾ ನೋವು ಉಂಟು ಮಾಡುವಂತದ್ದಾಗಿರುತ್ತದೆ. But repentance results in forgiveness and hope. ಅದರ ಪಶ್ಚಾತ್ತಾಪವು ಅದು ಕ್ಷಮಾಪಣೆಯು ಮತ್ತು ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. That is the four main lessons we learned from the book of Numbers. ಅರಣ್ಯಕಾಂಡದಿಂದ ಒಂದು 4 ಮುಖ್ಯವಾದ ಪಾಠಗಳನ್ನು ನಾವು ಕಲಿಯಬಹುದು. Now we can divide this book into 3 divisions. ಈ ಒಂದು ಪುಸ್ತಕವನ್ನು ನಾವು 3 ಭಾಗವಾಗಿ ನಾವು ವಿಭಾಗಿಸಬಹುದು. Chapter 1 to 10, how God organized the people to prepare them to enter and possess the promised land. 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯ ತನಕ ದೇವರು ಇಸ್ರಾಯೇಲರನ್ನು ಹೇಗೆ ಸಿದ್ಧಪಡಿಸಿ ಆ ಒಂದು ಕಾನಾನ್ ದೇಶಕ್ಕೆ ಹೇಗೆ ಪ್ರವೇಶಿಸುವುದಕ್ಕಾಗಿ ಸಿದ್ಧಪಡಿಸಿದ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ. Chapter 11 to 25, 11ನೇ ಅಧ್ಯಾಯದಿಂದ 25ನೇ ಅಧ್ಯಾಯ ತನಕ how the Israelites behaved in disobedience and rebellion. ಇಸ್ರಾಯೇಲರು ಅವಿಧೇಯತೆಯಲ್ಲಿಯೂ ಮತ್ತು ತಿರುಗಿ ಬೀಳುವಿಕೆಯಲ್ಲಿಯೂ ಅವರ ಒಂದು ವರ್ತನೆ ಹೇಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. In the third division from 26 to 36 chapters, 26ನೇ ಅಧ್ಯಾಯದಿಂದ 36ನೇ ಅಧ್ಯಾಯ ತನಕ how God refined and prepared the next generation to conquer and possess the promised land. ಆ ಒಂದು ವಾಗ್ದತ್ತ ದೇಶವನ್ನು ಒಂದು ಆಕ್ರಮಿಸುವುದಕ್ಕಾಗಿ ಅಥವಾ ಒಂದು ಆಕ್ರಮಿಸುವುದಕ್ಕಾಗಿ ದೇವರು ಒಂದು ಹೊಸ ಒಂದು ಜನಾಂಗವನ್ನು ಹೇಗೆ ಅವರನ್ನು ಶುದ್ಧೀಕರಿಸಿ ಅವರನ್ನು ಸಿದ್ಧಪಡಿಸಿದನೆಂಬುದಾಗಿ ನೋಡಬಹುದು. So the second division, chapter 11 to 25, actually was not necessary if they were obedient to God. 11ನೇ ಅಧ್ಯಾಯದಿಂದ 25ನೇ ಅಧ್ಯಾಯ ತನಕ ಆ ಒಂದು ಸಂಗತಿಯು ಇಸ್ರಾಯೇಲರು ವಿಧೇಯರಾಗಿದ್ದರೆ ಈ ಒಂದು ಸಂಗತಿಯು ಅವಶ್ಯವಾಗಿರುತ್ತಿರಲಿಲ್ಲ. Most of the chapters of this book was not necessary if it wasn't for Israel's rebellion, murmur and disobedience. ಇಸ್ರಾಯೇಲರ ಒಂದು ಗುಟ್ಟುವಿಕೆ ಮತ್ತು ಅವರ ಒಂದು ಅವಿಧೇಯತೆ ಈ ಒಂದು ವಿಷಯವು ಇಲ್ಲದೆ ಇದ್ರೆ ಈ ಒಂದು ಅರಣ್ಯಕಾಂಡದ ಪುಸ್ತಕದಲ್ಲಿರುವ ಅನೇಕ ಅಧ್ಯಾಯಗಳು ಒಂದು ಅವಶ್ಯವಾಗಿ ಇರುತ್ತಿರಲಿಲ್ಲ. Now listen carefully to what I am saying.
ನಾನು ಹೇಳುವ ಒಂದು ವಿಷಯಗಳಿಗೆ ಗಮನವಿಟ್ಟು ನೀವು ಕೇಳಿರಿ. It is true in our life experience also as we journey through our Christian life. ನಮ್ಮ ಒಂದು ಕ್ರೈಸ್ತಿಯ ಜೀವಿತ ಒಂದು ಪ್ರಯಾಣದಲ್ಲಿಯೂ ಈ ಒಂದು ವಿಷಯಗಳು ಅದು ಸತ್ಯವಾಗಿವೆ. Many experience of our life could have been avoided if we were obedient to God. ನಾವು ದೇವರಿಗೆ ವಿಧೇಯರಾಗಿದ್ದರೆ ಅನೇಕ ಅನುಭವಗಳು, ಅನೇಕ ಸಂಗತಿಗಳನ್ನು ನಾವು ತಡೆ ಮಾಡಿರಬಹುದಾಗಿತ್ತು. Many of the painful experience in our life could have been avoided if we were obedient to God and His word. ದೇವರಿಗೂ ದೇವರ ವಾಕ್ಯಕ್ಕೂ ನಾವು ವಿಧೇಯರಾಗಿದ್ದರೆ ಅನೇಕ ನೋವಿನ ಅನುಭವಗಳನ್ನು ನಾವು ತಡೆ ಮಾಡಿರಬಹುದಾಗಿತ್ತು. That is what Numbers is warning us. ಅರಣ್ಯಕಾಂಡ ಪುಸ್ತಕವು ಈ ಒಂದು ಸಂಗತಿಯಿಂದ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. God has raised the 3 leaders for Israel. ಇಸ್ರಾಯೇಲರಿಗಾಗಿ ದೇವರು 3 ನಾಯಕರನ್ನು ಎಬ್ಬಿಸಿದನು. Miriam was one. ಮಿರಿಯಮಳು ಒಬ್ಬಳಾಗಿದ್ದಳು. Aaron and Moses. ಆರೋನನು ಮತ್ತು ಮೋಶೆಯು. In chapter 20, Miriam and Aaron died. 20ನೇ ಅಧ್ಯಾಯದಲ್ಲಿ ಮಿರಿಯಮಳು ಮತ್ತು ಆರೋನನು ಅವರು ತೀರಿ ಹೋದರು. In chapter 27, we read about Moses also going to die. 27ನೇ ಅಧ್ಯಾಯದಲ್ಲಿ ಮೋಶೆಯು ಸಹ ಆತನು ಸಹ ಒಂದು ತೀರಿ ಹೋಗುವ ಒಂದು ಸಂಗತಿಯನ್ನು ನಾವು ಓದುತ್ತೇವೆ. But its detail is given in Deuteronomy chapter 34. ಆದರೆ ಧರ್ಮೋಪದೇಶಕಾಂಡ 34ನೇ ಅಧ್ಯಾಯದಲ್ಲಿ ಅದರ ಸಂಪೂರ್ಣ ವಿವರಣೆಗಳು ಕೊಡಲ್ಪಟ್ಟಿವೆ. This book is a warning both to the leaders and the Uncle, can you repeat the last sentence? This book is a warning both to the leaders and the believers or the followers. ಈ ಒಂದು ಪುಸ್ತಕವು ನಾಯಕರಿಗೂ ಮತ್ತು ಹಿಂಬಾಲಿಸುವವರಿಗೂ ಒಂದು ಎಚ್ಚರಿಕೆಯಾಗಿದೆ. The leaders have to lead with fear. ನಾಯಕರು ಭಯದಿಂದ ನಡೆಸುವವರಾಗಿರಬೇಕು. And the believers should follow without complaining. ವಿಶ್ವಾಸಿಗಳು ಯಾವ ಒಂದು ದೂರು ಗುಣಗುಟ್ಟುವಿಕೆ ಇಲ್ಲದೆ ಅವರು ಹಿಂಬಾಲಿಸುವವರಾಗಿರಬೇಕು. Otherwise, the same thing will repeat in our life also. ಇಲ್ಲದಿದ್ರೆ ಅದೇ ಸಂಗತಿಗಳು ನಮ್ಮ ಜೀವಿತದಲ್ಲಿಯೂ ಸಂಭವಿಸಬಹುದು. We have many interesting stories or incident in this book. ಈ ಒಂದು ಪುಸ್ತಕದಲ್ಲಿ ಅನೇಕ ಆಸಕ್ತಿಯುತವಾದ ವಿಷಯಗಳು, ಘಟನೆಗಳು ಉಂಟು. We see the spies visiting of Canaan. ಗೂಢಚಾರರು ಕಾನಾನ್ ದೇಶವನ್ನು ಭೇಟಿ ಮಾಡಿರುವ ಒಂದು ಸಂಗತಿಯನ್ನು ನೋಡಬಹುದು. We read about the complaining of or the Korah's rebellion. ಕೋರಾ ಅವರು ತಿರುಗಿ ಬೀಳುವಿಕೆಯ ಒಂದು ಸಂಗತಿಯನ್ನು ನಾವು ಈ ಪುಸ್ತಕದಲ್ಲಿ ನೋಡುತ್ತೇವೆ. We read about Aaron's rod budding. ಆರೋನನ ಕೋಲು ಚಿಗುರು ಬಿಡುವುದನ್ನು ಸಹ ನಾವು ನೋಡುತ್ತೇವೆ. We see the brass serpent. ಒಂದು ತಾಮ್ರದ ಸರ್ಪದ ವಿಷಯವಾಗಿ ನೋಡುತ್ತೇವೆ. We read about Balaam and his donkey. ಬಿಲಾಮನು ಮತ್ತು ಆತನ ಒಂದು ಕತ್ತೆಯ ವಿಷಯವಾಗಿ ನಾವು ಓದುತ್ತೇವೆ. Even though this is the history of Hebrews or Israelites in desert, it is for our spiritual edification. ಈ ಒಂದು ಸಂಗತಿಗಳು ಇಸ್ರಾಯೇಲರ ಚರಿತ್ರೆಯಾಗಿ ಇದ್ದರೂ ಸಹ ನಮ್ಮ ಒಂದು ಆತ್ಮೀಯ ಒಂದು ಜೀವಿತಕ್ಕೆ ನಮಗೆ ಬೇಕಾದ ಒಂದು ಬೋಧನೆಯೋ ಅಥವಾ ಒಂದು ಬುದ್ಧಿ ಮಾತು ಇವುಗಳಾಗಿವೆ. We are to learn from the mistakes of the children of Israel. ಇಸ್ರಾಯೇಲರ ಜನರ ಒಂದು ತಪ್ಪುಗಳಿಂದ ನಾವು ಕಲಿಯುವವರಾಗಿರಬೇಕು. So we don't repeat them. ನಾವು ಆ ಒಂದು ಸಂಗತಿಗಳನ್ನೇ ಮಾಡದೆ ನಮಗೆ ಒಂದು ಪಾಠಗಳಾಗಿವೆ. So it is a lot of application for our Christian journey. ನಮ್ಮ ಕ್ರೈಸ್ತಿಯ ಒಂದು ಪ್ರಯಾಣಕ್ಕಾಗಿ ಅನೇಕ ಒಂದು ಪಾಠಗಳು ಇದಾಗಿವೆ. I have asked you to read chapter 1 to 6. ನಾನು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಓದಿರಿ ಎಂಬುದಾಗಿ ಕೇಳಿಕೊಂಡೆನು. And we will summarize the content of chapter 1 to 6. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕಿರುವ ಒಂದು ವಿಷಯಗಳನ್ನು ಸಾರಾಂಶವಾಗಿ ನಾನು ತಿಳಿಸ್ತೇನೆ. When the book opens in chapter 1 verse 1,
ಒಂದನೇ ಅಧ್ಯಾಯ 1ನೇ ವಚನದಲ್ಲಿ ಈ ಒಂದು ಪುಸ್ತಕವು ಪ್ರಾರಂಭವಾಗುವ ಒಂದು ಸಂಗತಿ ನೋಡುವಾಗ they are 1 year and 1 month after they left Egypt. ಐಗುಪ್ತ ದೇಶವನ್ನು ಬಿಟ್ಟ ನಂತರ 1 ವರ್ಷ 1 ತಿಂಗಳು ಆಗಿವೆ. 1 year and 1 month. 1 ವರ್ಷ 1 and also it 1 ತಿಂಗಳು. 1 year and 1 month. 1 ವರ್ಷ ಆಗಿ 1 ತಿಂಗಳಾಗಿತ್ತು. It is 1 month after the tabernacle was erected. ಆ ಒಂದು ದೇವದರ್ಶನ ಗುಡಾರ ಹಾಕಲ್ಪಟ್ಟ ನಂತರ 1 ತಿಂಗಳಾಗಿ ಆಗಿತ್ತು. That is when the book opens. ಆವಾಗ ಈಗ the children of Israel ಈ ಒಂದು ಸಮಯದಲ್ಲಿ ಈ ಒಂದು ಪುಸ್ತಕವು ಪ್ರಾರಂಭವಾಗುತ್ತದೆ. The children of Israel were arranged as an orderly marching army. ಇಸ್ರಾಯೇಲ್ ಜನರು ಅವರು ಒಂದು ಕ್ರಮವಾಗಿ ಒಂದು ಯುದ್ಧಕ್ಕೆ ಅಥವಾ ಒಂದು ಸೈನ್ಯಕ್ಕೆ ಹೋಗುವ ಒಂದು ಸೇನೆಯಾಗಿ ಅವರು ಕ್ರಮವಾಗಿ ಅವರು ಜೋಡಿಸಲ್ಪಟ್ಟರು. Of course they were not army in Egypt, they were slaves in Egypt. ಐಗುಪ್ತ ದೇಶದಲ್ಲಿ ಅವರು ಯುದ್ಧ ವೀರರಾಗಿರಲಿಲ್ಲ, ಅವರು ಗುಲಾಮರಾಗಿದ್ದರು. So now God is ordering them as a marching army. ಆದರೆ ಈಗ ದೇವರು ಅವರನ್ನು ಒಂದು ಯುದ್ಧಕ್ಕೆ ಹೋಗುವ ಒಂದು ಸೈನ್ಯವಾಗಿ ಅವರಿಗೆ ಆಜ್ಞಾಪಿಸುತ್ತಿದ್ದಾನೆ. When we were slaves to sin earlier, now we are the Lord's army now after we are saved. ನಾವು ಮುಂಚಿತವಾಗಿ ನಾವು ಒಂದು ಪಾಪಕ್ಕೆ ನಾವು ಗುಲಾಮರಾಗಿದ್ದೆವು, ಈಗ ರಕ್ಷಿಸಲ್ಪಟ್ಟ ನಂತರ ದೇವರ ಒಂದು ಸೇನೆಗೆ ಸೇರಿದವರಾಗಿದ್ದೇವೆ. For this purpose God commanded a census to be taken in the beginning of the book. ಈ ಒಂದು ವಿಷಯಕ್ಕಾಗಿ ದೇವರು ಈ ಒಂದು ಪುಸ್ತಕದ ಪ್ರಾರಂಭದಲ್ಲಿ ಕಾನೇಶುಮಾರಿ ಬರೆಸುವುದಕ್ಕಾಗಿ ದೇವರು ಆಜ್ಞಾಪಿಸಿದನು. People 20 years and older were to be taken into account. 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲನ್ನು ಅವರು ಲೆಕ್ಕಿಸಬೇಕಾಗಿತ್ತು. All those who are able to go to war. ಯುದ್ಧಕ್ಕೆ ಹೋಗತಕ್ಕವರೆಲ್ಲರೂ. And each one of their name has to be in the roll head by head. ಅವರ ಒಂದು ಪ್ರತಿಯೊಬ್ಬರ ಹೆಸರು ಹಿಡಿದು ಒಂದು ಹಿರಿಯ ಒಂದು ನಾಯಕರಿಂದ ಹಿಡಿದು ಅವರ ಒಂದು ಪ್ರತಿಯೊಬ್ಬರ ಹೆಸರು ಅಲ್ಲಿ ಬರೆಯಲ್ಪಡಬೇಕಾಯಿತು. We can compare that to our name written in the Lamb's Book of Life. ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಒಂದು ಹೆಸರುಗಳು ಬರೆಯಲ್ಪಟ್ಟಿರುವ ವಿಷಯಕ್ಕೆ ಈ ಒಂದು ಸಂಗತಿಯನ್ನು ಹೋಲಿಸಬಹುದು. You must be born again. It's an individual choice, that responsibility we have. ನೀವು ಹೊಸದಾಗಿ ಹುಟ್ಟಬೇಕು. ಇದು ಪ್ರತಿಯೊಬ್ಬರ ಒಂದು ವೈಯಕ್ತಿಕವಾದ ಒಂದು ಜವಾಬ್ದಾರಿಯಾಗಿದೆ. When we see the 2 thieves on both sides of the cross of Jesus, ಕರ್ತನಾದ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಒಂದು ಬಲಗಡೆ ಮತ್ತು ಎಡಗಡೆಯಲ್ಲಿ ಇಬ್ಬರ ಒಂದು ಕಳ್ಳರ ವಿಷಯವಾಗಿ ನಾವು ನೋಡುವಾಗ, one thief mocked Jesus and said, if you are the Christ, save yourself and save us. ಆ ಕಳ್ಳರಲ್ಲಿ ಒಬ್ಬನು ಆತನು ಹೇಳಿದೇನೆಂದ್ರೆ, ನೀನು ನಿಜವಾಗ್ಲೂ ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸಿ ಮತ್ತು ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿದನು. He never said save me, he said save us. ಆತನು ನನ್ನನ್ನು ರಕ್ಷಿಸು ಎಂಬುದಾಗಿ ಹೇಳಿಲ್ಲ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿದನು. But we read about the other thief who had a repentant heart and he said, Lord, remember me when you come in your kingdom. ಆದರೆ ಮತ್ತೊಬ್ಬ ಕಳ್ಳನು ಆತನಿಗೆ ಪಶ್ಚಾತ್ತಾಪದ ಒಂದು ಹೃದಯ ಇತ್ತು. ಆತನು ಹೇಳಿದೇನೆಂದರೆ, ನೀನು ಪರದೇಶಿನಲ್ಲಿ ಇರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ. He realized the need for personal salvation. ಆ ಒಬ್ಬ ಕಳ್ಳನು ವೈಯಕ್ತಿಕವಾದ ಒಂದು ರಕ್ಷಣೆಯ ಒಂದು ಅಗತ್ಯತೆಯನ್ನು ತಿಳ್ಕೊಂಡನು. Our name should be in the Lamb's Book of Life. ನಮ್ಮ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡಬೇಕು. In Revelation 20, the last verses says that if anyone not found in the book of the Lamb's Book of Life will be cast into the lake of fire. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಯಾರ್ಯಾರ ಹೆಸರುಗಳು ಆ ಒಂದು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡದೆ ಕಾಣಲಿಲ್ಲವೋ ಅವರು ನಿತ್ಯವಾದ ಗಂಧಕಗಳು ಉರಿಯುವ ಒಂದು
ಬೆಂಕಿಯ ಕೆರೆಗೆ ಅವರು ದೊಬ್ಬಲ್ಪಡುವರು. I know some of you listening to me are born in Christian home. ನನ್ನನ್ನು ಕೆಲವರು ಅವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು. That will not guarantee our entrance into God's kingdom. ಆ ಒಂದು ಸಂಗತಿ ನಾವು ದೇವರ ಒಂದು ರಾಜ್ಯಕ್ಕೆ ಪ್ರವೇಶಿಸುವ ಒಂದು ಖಚಿತತನವು ಕೊಡುವುದಿಲ್ಲ. Individually, our name should be in the Lamb's Book of Life. ವೈಯಕ್ತಿಕವಾಗಿ ನಮ್ಮ ಪ್ರತಿಯೊಬ್ಬರ ಒಂದು ಹೆಸರು ಜೀವಬಾಧ್ಯರ ಒಂದು ಪುಸ್ತಕದಲ್ಲಿ ಬರೆಯಲ್ಪಡಬೇಕು. While the census was taken, the Levites tribe was not numbered among the men of Israel. ಕಾನೇಶುಮಾರಿ ಬರೆಸಿಕೊಳ್ಳುವ ಒಂದು ಸಮಯದಲ್ಲಿ ಲೇವಿಯ ಕುಲದವರ ಒಂದು ಹೆಸರುಗಳು ಅಲ್ಲಿ ಬರೆಯಲ್ಪಡಲಿಲ್ಲ. ಅವರ ಒಂದು ಕಾನೇಶುಮಾರಿಯು ಬರೆಯಲ್ಪಡಲಿಲ್ಲ. They were responsible for setting up and taking down the tabernacle and its ministry. ದೇವದರ್ಶನ ಗುಡಾರವನ್ನು ಹಾಕುವ ಮತ್ತು ಅದನ್ನು ತೆಗೆದುಕೊಳ್ಳು ಬಿಚ್ಚುವ ಒಂದು ಕೆಲಸವು ಅದರ ಒಂದು ಜವಾಬ್ದಾರಿಯು ಲೇವಿಯ ಕುಲಕ್ಕೆ ಕೊಡಲ್ಪಟ್ಟಿತು. Secondly, ಎರಡನೇದಾಗಿ when we come to chapter 2, ಎರಡನೇ ಅಧ್ಯಾಯಕ್ಕೆ ನಾವು ಬರುವಾಗ, I'm assuming that you have read it. If not, please read it. ನೀವು ಓದಿದಿರಿ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಇಲ್ಲದಿದ್ರೆ ನೀವು ಈ ಒಂದು ಅಧ್ಯಾಯಗಳನ್ನು ಓದಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. In chapter 2, verse 1 and 2, we see the tribes of Israel were commanded to pitch their tent in the area around the tabernacle. ಎರಡನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಕುಲದವರು ಆ ಒಂದು ದೇವದರ್ಶನ ಗುಡಾರದ ಸುತ್ತಲೂ ಅವರು ತಮ್ಮ ಡೇರೆಗಳನ್ನು ಹಾಕುವ ಹಾಗೆ ಆಜ್ಞಾಪಿಸಲ್ಪಟ್ಟಿತು. Three tribes each were to be Hello? I couldn't get the last sentence. Yeah. 3 tribes. That out of the 12 tribes, 3 each were to be in the east, south, west, and north. 12 ಕುಲಗಳು ಅವರು ಪ್ರತಿಯೊಂದು ಕಡೆಯಲ್ಲಿ 3 ಕುಲಗಳು ಅವರು ಡೇರೆಗಳನ್ನು ಹಾಕಿಸಿಕೊಳ್ಳಬೇಕಾಗಿತ್ತು. And what we learned from here is the tabernacle was in the center of their camp. ಇಲ್ಲಿ ನಾವು ಕಲಿಯುವ ಒಂದು ಸಂಗತಿ ಏನಂದ್ರೆ ಅವರ ಮಧ್ಯದಲ್ಲಿ ದೇವದರ್ಶನದ ಗುಡಾರವು ಇತ್ತು. All the tribes, if we figure it like this, when they get up in the morning, the first thing they see is the tabernacle. ಅದರ ಒಂದು ದೇವದರ್ಶನ ಗುಡಾರದ ಸುತ್ತಲೂ ಈ 12 ಕುಲಗಳು ಅವರ ಒಂದು ಡೇರೆಗಳನ್ನು ಹಾಕಿಸಿದ್ರು. ಅವರು ಮುಂಜಾನೆ ನಿದ್ರೆಯಿಂದ ಎಚ್ಚರವಾಗುವಾಗ ಅವರು ನೋಡುವ ಮೊದಲನೇ ಸಂಗತಿ ದೇವದರ್ಶನದ ಗುಡಾರವು. How does it apply to our life today? ಈಗ ಪ್ರಸ್ತುತ ದಿನದಲ್ಲಿ ನಮ್ಮ ಜೀವಿತಕ್ಕೆ ನಾವು ಹೇಗೆ ಅಳವಡಿಸಿಕೊಳ್ಳಬಹುದು? In our life, God, His Word, and His Church should be the center of our life. ನಮ್ಮ ಜೀವಿತದ ಕೇಂದ್ರವು ದೇವರ ವಾಕ್ಯವು ದೇವರ ಸಭೆಯು ಇದು ನಮ್ಮ ಒಂದು ಜೀವಿತದ ಕೇಂದ್ರವಾಗಿರಬೇಕು. That is how the blessing will come when we seek first the kingdom of God. ದೇವರ ರಾಜ್ಯವನ್ನು ನಾವು ಮೊದಲು ಹುಡುಕುವವರಾದ್ರೆ ಆಗ ನಮಗೆ ಆಶೀರ್ವಾದ ಉಂಟಾಗುತ್ತದೆ. Now when you come to chapter 3 and 4, I'm not going to read all the verses or even many. I'm assuming you read it. If not, you please go back and read it. ನಾವು ಎಲ್ಲಾ ವಾಕ್ಯ ಭಾಗಗಳನ್ನು ನಾವು ಓದುವುದಿಲ್ಲ, ನೀವು ಓದಿದಿರಿ ಎಂಬುದಾಗಿ ನಾನು ನಂಬುತ್ತೇನೆ. ಇಲ್ಲದಿದ್ರೆ ನೀವು ಈ ಒಂದು ಅಧ್ಯಾಯಗಳನ್ನು ಓದಿರಿ. When we come to chapter 3 and 4, we learn 2 things. 3ನೇ ಅಧ್ಯಾಯಕ್ಕೂ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ 2 ವಿಷಯಗಳನ್ನು ನಾವು ಕಲಿಯಬಹುದು. It has to do with the service of the Levites. They are set aside for God's service. ಲೇವಿಯರ ಒಂದು ಕರ್ತವ್ಯವನ್ನು ನಾವು ಇಲ್ಲಿ ನೋಡುತ್ತೇವೆ. ದೇವರ ಒಂದು ಸೇವೆಗಾಗಿ ಅವರು ಪ್ರತ್ಯೇಕಿಸಲ್ಪಟ್ಟರು. In Israel, Levites were the tribe of the priest. ಇಸ್ರಾಯೇಲರಲ್ಲಿ ಲೇವಿಯರು ಅವರು ಯಾಜಕ ಸೇವೆ ಮಾಡುವ
ಕುಲವು ಲೇವಿಯ ಕುಲವಾಗಿತ್ತು. Aaron and his sons are the priestly ones. The rest of the Levites were helping the priest. ಆರೋನನು ಮತ್ತು ಆತನ ಮಕ್ಕಳು ಅವರು ಯಾಜಕರಾಗಿದ್ದರು ಮತ್ತು ಉಳಿದ ಲೇವಿಯರು ಅವರು ಸಹಾಯ ಮಾಡುವವರಾಗಿದ್ದರು. None of the other tribes had the privilege to come close to God. ಬೇರೆ ಯಾವ ಒಂದು ಕುಲದವರು ಕರ್ತನ ಅಥವಾ ಯೆಹೋವನ ಹತ್ತಿರ ಬರುವುದಕ್ಕೆ ಅವಕಾಶವಿರಲಿಲ್ಲ. In the New Testament, we read in Peter's epistle that we are all a royal priesthood. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ಎಲ್ಲರೂ ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ನಾವು ಓದುತ್ತೇವೆ. It is a privilege of every born again believer, whether you are a brother or a sister, you are a priest, a royal priest. ನೀವು ಸಹೋದರ ಆಗಿರ್ಬೋದು, ಸಹೋದರಿಯರಾಗಿರ್ಬೋದು, ಹೊಸದಾಗಿ ಹುಟ್ಟಿರುವ ಪ್ರತಿಯೊಬ್ಬ ವಿಶ್ವಾಸಿಗೆ ಇರುವ ಒಂದು ಅವಕಾಶ ಏನಂದ್ರೆ ನಾವೆಲ್ಲರೂ ರಾಜವಂಶಸ್ಥರಾದ ಯಾಜಕರು. That's the difference between Israel and the New Testament church. ಇಸ್ರಾಯೇಲರಿಗೂ ಮತ್ತು ಹೊಸ ಒಡಂಬಡಿಕೆ ಸಭೆಗೂ ಇರುವ ವ್ಯತ್ಯಾಸ ಇದಾಗಿದೆ. Responsibility in our life. I'm sorry, uncle, the last sentence. But that also brings responsibility in our life. ಆದ್ರೂ ಈ ಒಂದು ಸಂಗತಿ ನಮ್ಮ ಒಂದು ಜೀವಿತದಲ್ಲಿ ಒಂದು ಜವಾಬ್ದಾರಿಯೂ ಸಹ ಬರುತ್ತದೆ. We have offerings to offer as priest. ಯಾಜಕರಾಗಿ ನಾವು ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸುವವರಾಗಿರಬೇಕು. We have the privilege, but we also have responsibility. ನಮಗೆ ಅವಕಾಶ ಉಂಟು, ಅದೇ ಸಮಯದಲ್ಲಿ ನಮಗೆ ಜವಾಬ್ದಾರಿಯೂ ಸಹ ಉಂಟು. In the book of Romans chapter 12, we are told to offer our bodies or the whole person as a living sacrifice. ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಎಲ್ಲರೂ ನಮ್ಮ ಒಂದು ದೇಹಗಳನ್ನು ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕೆಂಬುದಾಗಿ ತಿಳಿಸಲ್ಪಟ್ಟಿದೆ. In Hebrews chapter 13, 2 other offerings are mentioned that we have to offer. ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅಲ್ಲಿ ಇನ್ನು 2 ಅಲ್ಲಿ ಒಂದು ಯಜ್ಞಗಳು ಅಥವಾ ಕಾಣಿಕೆಗಳು ಅರ್ಪಿಸಬೇಕಾದ ಒಂದು ಸಂಗತಿಯನ್ನು ನೋಡುತ್ತೇವೆ. One is our praise coming from the fruit of our lips. ಅದು ನಮ್ಮ ಒಂದು ತುಟಿಗಳಿಂದ ಬಾಯಿಗಳಿಂದ ಬರುವ ಒಂದು ಸ್ತೋತ್ರದ ಒಂದು ಕಾಣಿಕೆಯಾಗಿದೆ. And also it talks about good works or from our resources God has given us giving. That's also a pleasing sacrifice to God. ಮತ್ತು ಎರಡನೇದಾಗಿ ನಮಗೆ ಇರುವ ಒಂದು ಸಂಪನ್ಮೂಲದಿಂದ ನಾವು ಕೊಡುವವರಾಗಿ ಇರಬೇಕು, ಅದು ಸಹ ಒಂದು ಕಾಣಿಕೆಯಾಗಿ ಇರುವ ಒಂದು ಸಂಗತಿಯಾಗಿದೆ. Another thing we learned from chapter 3 and 4. 3ನೇ ಅಧ್ಯಾಯದಿಂದ 3 ಮತ್ತು 4ನೇ ಅಧ್ಯಾಯಗಳಿಂದ ನಾವು ಕಲಿಯುವ ಮತ್ತೊಂದು ಸಂಗತಿ ಏನಂದ್ರೆ, we see 3 sons of the Levites, Gershom, Kohath and Merari. ಗೆರ್ಷೋಮ್, ಕೋಹಾತ್, ಮೆರಾರಿ ಎಂಬ 3 ಆರೋನನ ಮಕ್ಕಳನ್ನು ನಾವು ಇಲ್ಲಿ ನೋಡುತ್ತೇವೆ. They were given different responsibility in connection with the tabernacle. ದೇವದರ್ಶನದ ಗುಡಾರಕ್ಕೆ ಸಂಬಂಧಪಟ್ಟ 3 ಜವಾಬ್ದಾರಿಗಳು ಇವರಿಗೆ ಕೊಡಲ್ಪಟ್ಟಿತು. The Gershonites were supposed to take the curtains, the coverings, the hangings of the tabernacle and the outer court. ಗೆರ್ಷೋಮ್ ಅವರು ಆ ಒಂದು ಪರದೆಯನ್ನು ಅದರ ಕವರಿಂಗ್, ಆ ಒಂದು ಪರದೆ ಮತ್ತು ಅದರ ಒಂದು ಮೇಲ್ಹೊದಿಕೆಯನ್ನು, hanging of the tabernacle, ಆ ಒಂದು ದೇವದರ್ಶನ ಗುಡಾರವನ್ನು ಹಾಕುವ ಒಂದು, and the outer court, ಹೊರಗೆ ಇರುವ ಒಂದು ಹೊದಿಕೆಯನ್ನು, ಈ ಒಂದು ಸಂಗತಿಗಳ ಒಂದು ಜವಾಬ್ದಾರಿ ಗೆರ್ಷೋಮ್ ಅವರಿಗೆ ಕೊಡಲ್ಪಟ್ಟಿತು. And the Kohathites were to carry the holy things, the ark, the table of the showbread. Go ahead. ಕೋಹಾತ್ಯರು ಅವರು ಆ ಒಂದು ಪರಿಶುದ್ಧ, the holy things, ಆ ಒಂದು ಪರಿಶುದ್ಧ ಒಂದು ಸಂಗತಿಗಳನ್ನು ಹೊರುವ ಒಂದು ಕೆಲಸ ಅವರಿಗೆ ಕೊಡಲ್ಪಟ್ಟಿತು. the ark, ಮಂಜೂಷ, the table of showbread, ಆ ಒಂದು ರೊಟ್ಟಿ ಇರುವ ಒಂದು ಮೇಜು, the utensils, ಆ ಒಂದು ಉಪಕರಣಗಳು,
altars, ಯಜ್ಞವೇದಿ, golden lampstand. ಮತ್ತು ಬಂಗಾರದ ಒಂದು ದೀಪಸ್ತಂಭಗಳು. That was their responsibility. ಇದು ಕೋಹಾತ್ಯರ ಒಂದು ಜವಾಬ್ದಾರಿ ಆಗಿತ್ತು. The Merarites were to take the heavy boards, bars. ಈ ಮೆರಾರಿಯವರು ಅವರು ಭಾರವಾದ ಈ ಒಂದು the board, wooden boards. ಈ ಒಂದು ಹಲಗೆಗಳನ್ನು ಅವರು ಹೊರುವವರಾಗಿರಬೇಕು. The bars, ಆ ಒಂದು ಕಂಬಗಳನ್ನು, the pillars, ಆ ಒಂದು ಸ್ತಂಭಗಳನ್ನು, the sockets, ಸಾಕೆಟ್ಸ್ಗಳು, the pegs and the cords. Pegs ಅಂದ್ರೆ ಅದು ಸ್ಥಾಪಿಸುವ like a nail, whatever holding that. ಆ ಒಂದು ಮೊಳೆಗಳು ಮತ್ತು ಆ ಒಂದು ಗುಡಾರವನ್ನು ಹಾಕಿಸುವ ಆ ಒಂದು ವಸ್ತುಗಳನ್ನು ಅವರು ಹೊರುವವರಾಗಿರಬೇಕು. All of them were responsible in the erecting and dismantling of the tabernacle. ದೇವದರ್ಶನ ಒಂದು ಗುಡಾರವನ್ನು ಹಾಕಿಸುವಾಗಲೂ ಮತ್ತು ತೆಗೆಯುವಾಗಲೂ ಇವರೆಲ್ಲರಿಗೂ ಬೇರೆ ಬೇರೆ ಒಂದು ಜವಾಬ್ದಾರಿಗಳು ಕೊಡಲ್ಪಟ್ಟಿತು. If any one of them miss their responsibility, however small it may be, the tabernacle cannot be erected properly. ಇವರಲ್ಲಿ ಯಾರಾದರೂ ಅವರ ಒಂದು ಜವಾಬ್ದಾರಿಯನ್ನು ನೆರವೇರಿಸದೆ ಹೋದ್ರೆ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ನೆರವೇರಿಸದೆ ಹೋಗದೇ ಇದ್ದರೆ ಆ ಒಂದು ದೇವದರ್ಶನ ಗುಡಾರವನ್ನು ಹಾಕಿಸ್ಲಿಕ್ಕೆ ಸಾಧ್ಯವಿಲ್ಲ. What are the spiritual lessons we can learn from this? ಈ ಒಂದು ಸಂಗತಿಯಿಂದ ನಾವು ಆತ್ಮೀಕವಾದ ಏನೇನು ಪಾಠಗಳನ್ನು ಕಲಿಯಬಹುದು? If you summarize these three families, their responsibility, ಈ ಒಂದು ಮೂರು ಕುಟುಂಬಗಳು ಮತ್ತು ಅವರ ಒಂದು ಜವಾಬ್ದಾರಿ ಕರ್ತವ್ಯವನ್ನು ನಾವು ಸಾರಾಂಶವಾಗಿ ತಿಳಿಸುವುದಾದ್ರೆ, we see that it was either carrying or serving. ಒಂದು ಅವರು ಹೊರುವಂತದ ಒಂದು ಕೆಲಸವಾಗಿರುತ್ತದೆ, ಇಲ್ಲಾಂದ್ರೆ ಸೇವೆ ಮಾಡುವ ಒಂದು ಕೆಲಸವಾಗಿರುತ್ತದೆ. In our life is also whether you are carrying heavy weight or you are serving. ನಮ್ಮ ಒಂದು ಜೀವಿತದಲ್ಲಿ ಸಹ ನಾವು ಭಾರವಾದ ಸಂಗತಿಗಳನ್ನು ನಾವು ಹೊರುವವರಾಗಿರುತ್ತೇವೆ, ಇಲ್ಲಾಂದ್ರೆ ಸೇವೆ ಮಾಡುವವರಾಗಿರುತ್ತೇವೆ. Both are important. ಈ ಎರಡು ಕೆಲಸ ಕಾರ್ಯಗಳು ಪ್ರಾಮುಖ್ಯವಾಗಿದೆ. In the New Testament, we see that each believer is gifted in the ministry of the church. ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಸೇವೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಒಂದು ವರವು ಕೊಡಲ್ಪಟ್ಟಿದೆ. Each at least one gift every believer has. ಪ್ರತಿಯೊಬ್ಬ ವಿಶ್ವಾಸಿಯು ಕನಿಷ್ಠ ಒಂದು ವರವಾದರೂ ಅವರಿಗೆ ಉಂಟು. Some believers may be gifted with more than one. ಕೆಲವು ವಿಶ್ವಾಸಿಗಳಿಗೆ ಒಂದಕ್ಕಿಂತ ಹೆಚ್ಚು ವರಗಳು ಕೊಡಲ್ಪಟ್ಟಿರುತ್ತದೆ. There's no need for competition among us, but we should have complementing one another. ನಮ್ಮ ಮಧ್ಯದಲ್ಲಿ ಯಾವ ಒಂದು ಸ್ಪರ್ಧೆಯ ಒಂದು ಅವಶ್ಯಕತೆ ಇರಬಾರದಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ ನಾವು ಹೋಗುವವರಾಗಿರಬೇಕು. Levites were to camp around the tabernacle. ಲೇವಿಯರು ಆ ಒಂದು ದೇವದರ್ಶನದ ಗುಡಾರದ ಸುತ್ತಲೂ ಅವರು ಡೇರೆಗಳನ್ನು ಹಾಕಿಸಿಕೊಳ್ಳಬೇಕು. Can you read chapter 1 verse 53? ಒಂದನೇ ಅಧ್ಯಾಯ 53ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅರಣ್ಯಕಾಂಡ 1ನೇ ಅಧ್ಯಾಯ 53ನೇ ವಚನ. 53. ಲೇವಿಯರು ಮಾತ್ರ ತಮ್ಮ ಡೇರೆಗಳನ್ನು ದೇವದರ್ಶನದ ಗುಡಾರದ ಸುತ್ತಲೂ ಹಾಕಿಕೊಳ್ಳಬೇಕು. ಹೀಗಾದ್ರೆ ಯೆಹೋವನ ಕೋಪವು ಇಸ್ರಾಯೇಲರ ಮೇಲೆ ಉಂಟಾಗುವುದಕ್ಕೆ ಆಸ್ಪದವಿರುವುದಿಲ್ಲ. ಲೇವಿಯರು ದೇವದರ್ಶನದ ಗುಡಾರವನ್ನು ಕಾಯುವವರಾಗಿರಬೇಕು. Yeah, the Levites were to camp around the tabernacle as a protection of it without desecration and protect the people from punishment. ಲೇವಿಯರು ತಮ್ಮ ಡೇರೆಗಳನ್ನು ದೇವದರ್ಶನದ ಗುಡಾರ ಸುತ್ತಲೂ ಹಾಕಿಕೊಳ್ಳಬೇಕು. ಅವರಿಗೆ ಯಾವ ಒಂದು ಕೇಡು ಅಥವಾ ದೇವರ ಒಂದು ಕೋಪವು ಉಂಟಾಗದಂತೆ ಅವರು ಒಂದು ಸಂರಕ್ಷಣೆಯಾಗಿ ಅವರು ದೇವದರ್ಶನದ ಗುಡಾರ ಸುತ್ತಲೂ ಡೇರೆಗಳನ್ನು ಹಾಕಿಕೊಳ್ಳಬೇಕಾಗಿತ್ತು. In the New Testament church, the church leaders
are responsible to guard the flock. ಹೊಸ ಒಡಂಬಡಿಕೆಯಲ್ಲಿ ಹಿರಿಯರು ಅಥವಾ ನಾಯಕರು ಒಂದು ಮಂದೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯು ಅವರಿಗೆ ಕೊಡಲ್ಪಟ್ಟಿದೆ. So we can connect it like that. ಈ ರೀತಿಯಾಗಿ ನಾವು ಜೋಡಿಸಿ ನಾವು ಅರ್ಥ ಮಾಡಿಕೊಳ್ಳಬಹುದು. When we come to chapter 5, we learn two truths. 5ನೇ ಅಧ್ಯಾಯಕ್ಕೆ ಬರುವಾಗ ಎರಡು ಸತ್ಯಾಂಶಗಳನ್ನು ನಾವು ಕಲಿಯುತ್ತೇವೆ. Chapter 5 verse 1 and 2, please read it. 5ನೇ ಅಧ್ಯಾಯ 1-2 ವಚನಗಳು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಎಲ್ಲಾ ಕುಷ್ಠರೋಗಿಗಳನ್ನು, ಸ್ರಾವವುಳ್ಳವರನ್ನು, ಹೆಣದ ಸೋಂಕಿನಿಂದ ಅಶುದ್ಧರಾದವರನ್ನು ಪಾಳೆಯದಿಂದ ಹೊರಡಿಸಬೇಕೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸು. ಅಂತವರು It speaks of cleanliness in the camp. ಆ ಒಂದು ಪಾಳೆಯದಲ್ಲಿ ಒಂದು ಶುದ್ಧತೆಯ ವಿಷಯವಾಗಿ, ಪವಿತ್ರತೆಯ ವಿಷಯವಾಗಿ ಮಾತನಾಡುತ್ತಿದೆ. Anything unholy has to be taken out of the camp. ಅಶುದ್ಧವಾದ ಎಲ್ಲವೂ ಒಂದು ಪಾಳೆಯದ ಹೊರಗೆ ಹಾಕಬೇಕು. Leprosy or any discharge is a picture of sin and uncleanliness. ಕುಷ್ಠರೋಗ, ಸ್ರಾವವುಳ್ಳ ಈ ಒಂದು ಸಂಗತಿ ಅದು ಅಶುದ್ಧವಾದ ಒಂದು ಸಂಗತಿಗೆ ಒಂದು ಚಿತ್ರವಾಗಿದೆ. It has to be taken out of the camp. ಅದು ಪಾಳೆಯದ ಹೊರಗೆ ಹಾಕಬೇಕು ಎಂಬುದಾಗಿ ತಿಳಿಸಲ್ಪಟ್ಟಿದೆ. It's a picture of sanctification in our life as New Testament believers. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ನಮ್ಮ ಒಂದು ಜೀವಿತದ ಒಂದು ಶುದ್ಧೀಕರಣದ ವಿಷಯವಾಗಿ ಈ ಸಂಗತಿ ಮಾತನಾಡುತ್ತಿದೆ. We also see that if there is anything that is not pleasing to God, we have to confess it from verses chapter 5 verse 5 to 10. 5ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನ ತನಕ ದೇವರಿಗೆ ಮೆಚ್ಚುಗೆ ಇಲ್ಲದ ಯಾವುದೇ ವಿಷಯಗಳು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಾವು ಅರಿಕೆ ಮಾಡಿ ಬಿಟ್ಟು ಬಿಡುವವರಾಗಿರಬೇಕು. Verse 7 says, he shall confess his sin that he has committed and he shall make full restitution for his wrong. 7ನೇ ವಚನದಲ್ಲಿ, ಅದಲ್ಲದೆ ಅಪರಾಧ ಮಾಡಿದವನು ನಷ್ಟಪಟ್ಟವನಿಗೆ ಮೂಲ ದ್ರವ್ಯದ ಬೆಲೆಯೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. So in the New Testament, we not only confess, we set right what is ಹೊಸ ಒಡಂಬಡಿಕೆಯಲ್ಲಿ ನಾವು ಪಾಪಗಳನ್ನು ಅಥವಾ ಅರಿಕೆ ಮಾಡುವಂಥದ್ದು ಮಾತ್ರವಲ್ಲದೆ ಆ ಒಂದು ಸಂಗತಿಯನ್ನು ನಾವು ಕ್ರಮಪಡಿಸಬೇಕೆಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿದೆ. Anything unclean should be removed from our life. ನಮ್ಮ ಜೀವಿತದಿಂದ ಅಶುದ್ಧವಾದ ಸಂಗತಿಗಳನ್ನು ನಾವು ತೆಗೆದು ಹಾಕಬೇಕು. But we know that sometimes we fail, we sin, but then it should be corrected. Confession of sin. ಆದ್ರೆ ನಾವು ನಮ್ಮ ಜೀವಿತದಲ್ಲಿ ಸೋಲುವಿಕೆ ಉಂಟು, ನಾವು ಪಾಪ ಮಾಡುತ್ತೇವೆ, ಆದ್ರೆ ನಾವು ಆ ಪಾಪ ಅರಿಕೆಯನ್ನು ನಾವು ಮಾಡಿಕೊಳ್ಳಬೇಕು. The second truth from chapter 5, 5ನೇ ಅಧ್ಯಾಯದಿಂದ 2ನೇ ಸತ್ಯಾಂಶ, there is verse 11 to the end of the chapter. 11ನೇ ವಚನದಿಂದ ಕೊನೆಯ ವಚನ ತನಕ it is talked as the law of jealousy. ಇಲ್ಲಿ ಆ ಒಂದು ಅಸೂಯೆಯ ಒಂದು ನಿಯಮ ಇಲ್ಲಿ ಕೊಡಲ್ಪಟ್ಟಿದೆ. It is not asooye. Can you read verse 14? 14ನೇ ವಚನ, ಕೆಟ್ಟು ಹೋದಲೆಂಬ ಸಂಶಯವು ಗಂಡನಲ್ಲಿ ಹೊಕ್ಕರೆ ಮಾಡಬೇಕಾದದೇನೆಂದ್ರೆ, ಆ ಪುರುಷನು ತನ್ನ ಹೆಂಡತಿಯನ್ನು ಯಾಜಕನ ಬಳಿಗೆ ಕರೆಕೊಂಡು ಬರಬೇಕು ಮತ್ತು ಅವಳ ಸಂಗತಿಯನ್ನು ವಿಚಾರಿಸುವುದಕ್ಕಾಗಿ ಅವನು ಯಾಜಕನಿಗೆ 3 ಸೇರು ಜವೆಗೋದಿಯ ಹಿಟ್ಟನ್ನು ಕಾಣಿಕೆಯಾಗಿ ತಂದು ಕೊಡಬೇಕು. Okay. We read here, I don't know in Kannada whether we can translate it properly. There is a spirit of jealousy. In other words, Bible says our God is a jealous God. ಸತ್ಯವೇದ ತಿಳಿಸುವುದೇನೆಂದ್ರೆ ನಮ್ಮ ದೇವರು ಆತನು Suresh, jealousy there is
ಸ್ವಗೌರವವನ್ನು ಕಾಪಾಡುವವನು. Okay. ಸ್ವ ಗೌರವವನ್ನು ಕಾಪಾಡುವವನು. Okay. God will not give his glory to idols or anyone else. ದೇವರು ತನ್ನ ಒಂದು ಮಹಿಮೆಯನ್ನು ಬೇರೆ ವಿಗ್ರಹಗಳಿಗೆ ಮತ್ತು ಬೇರೆ ಯಾವ ಒಂದು ಸಂಗತಿಗೂ ಆತನು ಕೊಡುವುದಿಲ್ಲ. He is a holy God, a jealous God. ಆತನು ಪರಿಶುದ್ಧನಾದ ದೇವರು, ಸ್ವ ಗೌರವವನ್ನು ಕಾಪಾಡಿಕೊಳ್ಳುವವನು ಆತನಾಗಿದ್ದಾನೆ. He is mentioned as a consuming fire. ಆತನು ದಹಿಸುವ ಅಗ್ನಿ ಎಂಬುದಾಗಿ ಆತನು ಕರೆಯಲ್ಪಟ್ಟಿದ್ದಾನೆ. So in chapter 5 verse 11 to end, it is like a lie detecting ritual. Lie ಸುಳ್ಳು detecting ritual. 11ನೇ ವಚನದಿಂದ ಕೊನೆಯ ವಚನದ ತನಕ ಆ ಒಂದು ಸುಳ್ಳನ್ನು ಕಂಡು ಹಿಡಿಯುವ ಒಂದು ಪದ್ಧತಿ ಕ್ರಮ ಎಂಬುದಾಗಿ ನಾವು ತಿಳಿಸಬಹುದು. You have to really understand what is happening to understand it, otherwise we can have problem in this passage. ಈ ಒಂದು ಒಂದು ವಾಕ್ಯಗಳಲ್ಲಿ ಇರುವ ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ನಿಜವಾದ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲದ್ರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಉಂಟಾಗುತ್ತದೆ. Here is a woman who is tested to see if she is innocent or she is guilty. ಇಲ್ಲಿ ಒಬ್ಬ ಸ್ತ್ರೀ ಆಕೆ ಅಪರಾಧಿಯಾಗಿದ್ದಲೋ ಇಲ್ಲವೋ ನಿರಪರಾಧಿಯ ಇಲ್ಲ ಅಪರಾಧಿ ಎಂದು ಪರೀಕ್ಷಿಸುವ ಒಂದು ಕಾರ್ಯ. ಇಲ್ಲಿ ಆಕೆ ಅಪರಾಧಿಯಾಗಿದ್ದಲೋ ನಿರಪರಾಧಿಯಾಗಿದ್ದಲೋ ಎಂಬ ಪರೀಕ್ಷಿಸುವ ಒಂದು ಕಾರ್ಯವು ಇಲ್ಲಿ ಉಂಟು. Here is a husband who is suspecting the faithfulness of his wife. ಇಲ್ಲಿ ಒಬ್ಬ ಗಂಡನು ತನ್ನ ಒಂದು ಹೆಂಡತಿಯ ಒಂದು ನಂಬಿಗಸ್ತತೆ ಅಥವಾ ಒಂದು ಸಂಶಯ ಪಡುವ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸ್ತೇವೆ. Of course we know in Christian marriage or any marriage, jealousy can destroy a marriage. ಕ್ರೈಸ್ತಿಯ ಒಂದು ಮದುವೆ ಆಗ್ಲಿ ಬೇರೆ ಯಾವ ಒಂದು ಮದುವೆಯಲ್ಲಿ ಈ ಒಂದು ಸಂಶಯ ಅದು ಯಾವ ಒಂದು ಮದುವೆ ಜೀವಿತವನ್ನು ಅದು ಕೆಡಿಸಬಹುದು. But here the jealousy is a different picture. ಆದ್ರೆ ಈ ಒಂದು ವಾಕ್ಯದಲ್ಲಿ ಇರುವ ಒಂದು ಸ್ವಗೌರವ ಅಥವಾ ಸಂಶಯ ಅದು ಬೇರೆ ಒಂದು ಚಿತ್ರವಾಗಿದೆ. Okay, I have already told that God is a jealous God. ಸ್ವಗೌರವವನ್ನು ಕಾಪಾಡುವವನು. ನಮ್ಮ ದೇವರು ಆತನ ಸ್ವಗೌರವವನ್ನು ಕಾಪಾಡುವ ದೇವರು ಆತನಾಗಿದ್ದಾನೆ. In the Old Testament, the children of Israel were considered the wife of Jehovah. ಆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗವು ಯೆಹೋವ ದೇವರ ಪತ್ನಿ ಎಂಬುದಾಗಿ ಕರೆಯಲ್ಪಟ್ಟಿದೆ. We can see that clearly in the book of Hosea. ಹೋಸೆಯನ ಪುಸ್ತಕದಲ್ಲಿ ಈ ಸಂಗತಿಯನ್ನು ನಾವು ಸ್ಪಷ್ಟವಾಗಿ ನಾವು ನೋಡಬಹುದು. Israel is pictured as an unfaithful wife. ಇಸ್ರಾಯೇಲರು ಇಸ್ರಾಯೇಲ್ ದೇಶವು ಅಪನಂಬಿಕಸ್ಥೆಯಾದ ಒಂದು ಸ್ತ್ರೀ ಅಥವಾ ಪತ್ನಿ ಎಂಬುದಾಗಿ ಕರೆಯಲ್ಪಟ್ಟಿದೆ. But when you come to the New Testament church, ಹೊಸ ಒಡಂಬಡಿಕೆಯ ಸಭೆಗೆ ಬರುವಾಗ the church is compared to a pure virgin, the bride of Christ. ಸಭೆಯು ಕ್ರಿಸ್ತನ ಮೊದಲಗಿತ್ತಿಯಾಗಿ ಒಂದು ಶುದ್ಧ ಕನ್ನಿಕೆಯಾಗಿ ಕರೆಯಲ್ಪಟ್ಟಿದೆ. The husband is jealous for his wife. ಒಬ್ಬ ಗಂಡನು ತನ್ನ ಒಂದು ಪತ್ನಿಯ ಒಂದು ವಿಷಯವಾಗಿ ಎರಿಚಿಲುಳ್ಳವನು. ಅಂದು ಕನ್ನಡದಲ್ಲಿ what do you say? He is concerned about the character and the holiness of his wife. ಒಬ್ಬ ಹಲವು ಒಡಿಕೆಯಲ್ಲಿ ಇಸ್ರಾಯೇಲನು ಆ ಒಂದು ಗಂಡನು ತನ್ನ ಒಂದು ಪತ್ನಿಯ ಒಂದು ಗುಣಲಕ್ಷಣ ಅಥವಾ ಒಂದು ಆಕೆಯ ಸ್ವಭಾವವನ್ನು ಕಾಪಾಡಿಕೊಳ್ಳುವ ಒಂದು ಕಾಳಜಿ ಉಳ್ಳ ಒಬ್ಬ ಗಂಡನಾಗಿ ನಾವು ನೋಡುತ್ತೇವೆ. Any husband would not like to see damage to the wife he loves. ಯಾವ ಗಂಡನು ತನ್ನ ಪತ್ನಿಯನ್ನು ಪ್ರೀತಿಸುವ ಒಬ್ಬ ಗಂಡನು ಆಕೆಗೆ ಯಾವ ಒಂದು ಕೇಡು ಉಂಟಾಗದೇ ಇರುವುದಾಗಿ ಆತನು ಸಂರಕ್ಷಿಸುವವನಾಗಿರುತ್ತಾನೆ. Same way God is jealous for his people, his bride. The Lord is concerned about his bride, the church. ಅದೇ ರೀತಿಯಾಗಿ ಯೆಹೋವನು ಅಥವಾ ದೇವರು ತನ್ನ ಒಂದು ಮೊದಲಿಗಿತ್ತಿಯಾಗಿರುವ ಸಭೆಯ ವಿಷಯವಾಗಿ ಕಾಳಜಿ ಉಳ್ಳವನಾಗಿ ಅದನ್ನು ಸಂರಕ್ಷಿಸುವುದಕ್ಕಾಗಿ ಕಾಳಜಿ ಉಳ್ಳವನಾಗಿರುತ್ತಾನೆ. We can read 2 Corinthians 11:1-3. 2 ಕೊರಿಂಥ 11ನೇ ಅಧ್ಯಾಯ 1ರಿಂದ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. Please read 2 Corinthians 11:1-3. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 3ನೇ ವಚನ ತನಕ.
ನಾನು ನನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸ್ವಲ್ಪ ಬುದ್ಧಿಹೀನತೆಯಿಂದ ಮಾತಾಡುತ್ತೇನೆ, ನೀವು ಅದನ್ನು ಸಹಿಸಿಕೊಳ್ಳುತ್ತೀರೇನೋ? ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದ್ರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. Yeah, here we see the Lord's attitude towards his bride, the church. ಇಲ್ಲಿ ಕರ್ತನು ತನ್ನ ಮೊದಲಗಿತ್ತಿಯಾಗಿರುವ ಸಭೆಯ ವಿಷಯವಾಗಿರುವ ಒಂದು ಮನೋಭಾವನೆಯನ್ನು ನೋಡಬಹುದು. Their jealousy, I think it is translated into chinde, concern for the well-being of the bride. ಇಲ್ಲಿ ಆ ಮೊದಲಗಿತ್ತಿಯ ಒಂದು ಯೋಗಕ್ಷೇಮೆಯ ವಿಷಯವಾಗಿರುವ ಒಂದು ಚಿಂತೆ. So in chapter 5 there is a test for a wife, whether the woman, whether she is faithful or unfaithful. ಅರಣ್ಯಕಾಂಡ 5ನೇ ಅಧ್ಯಾಯದಲ್ಲಿ ಇಲ್ಲಿ ಒಬ್ಬ ಸ್ತ್ರೀಯು ಆಕೆ ಅಪರಾಧಿ ಆಗಿದ್ದಲೋ ಇಲ್ಲ ನಿರಪರಾಧಿ ಆಗಿದ್ದಲೋ ಇರುವ ಎಂಬ ಪರೀಕ್ಷೆಯು ಅಲ್ಲಿ ನಡೆಯುತ್ತದೆ. If she is innocent, the test will have no damage on her. ಆಕೆ ನಿರಪರಾಧಿ ಆಗಿದ್ದರೆ ಆ ಒಂದು ಪರೀಕ್ಷೆಯು ಯಾವ ಒಂದು ಕೇಡನ್ನು ಉಂಟು ಮಾಡುವುದಿಲ್ಲ. But if she is guilty, severe damage is going to happen to her. ಒಂದು ವೇಳೆ ಆ ಸ್ತ್ರೀಯು ಅಪರಾಧಿ ಆಗಿದ್ದರೆ ಆ ಒಂದು ಕಠಿಣವಾದ ಒಂದು ಶಿಕ್ಷೆ ಕೇಡು ಉಂಟಾಗುತ್ತದೆ. Now the last verse of this is a very difficult passage unless you understand the real meaning of this. In verse 31 of chapter 5 says, the man shall be free from iniquity, but the woman shall bear her iniquity. ಇದು ತುಂಬಾ ಒಂದು ಕಷ್ಟಕರವಾದ ಒಂದು ವಾಕ್ಯ ಭಾಗವಾಗಿದೆ. ನೀವು ಅರ್ಥ ಮಾಡಿಕೊಳ್ಳದೇ ಇದ್ರೆ 5ನೇ ಅಧ್ಯಾಯ 31ನೇ ವಚನದಲ್ಲಿ ಆ ಪುರುಷನು ನಿರಪರಾಧಿಯಾಗುವನು, ಆ ಸ್ತ್ರೀಯು ತನ್ನ ಪಾಪದ ಫಲವನ್ನು ಅನುಭವಿಸಬೇಕು. Now in the Old Testament, if a woman or man is caught in adultery, they both has to be stoned to death. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪುರುಷನಾಗಲಿ ಸ್ತ್ರೀ ಆಗಲಿ ವ್ಯಭಿಚಾರದಲ್ಲಿ ಸಿಕ್ಕಿಕೊಳ್ಳುವಾಗ ಅವರಿಬ್ಬರು ಕಲ್ಲೆಸೆದು ಕೊಲ್ಲಲ್ಪಡಬೇಕು. But here in this incident, the man is innocent, but the woman has to bear her iniquity. ಆದ್ರೆ ಈ ಘಟನೆಯಲ್ಲಿ ಆ ಒಬ್ಬ ಪುರುಷನು ನಿರಪರಾಧಿ ಆಗುವನು, ಆ ಸ್ತ್ರೀ ಆ ಪಾಪದ ಫಲವನ್ನು ಅನುಭವಿಸಬೇಕು. Dear brothers and sisters, this is a picture of Christ and the church. ಪ್ರಿಯ ಸಹೋದರ ಸಹೋದರಿಯರೇ, ಇದು ಕ್ರಿಸ್ತನು ಮತ್ತು ಸಭೆಯ ಒಂದು ವಿಷಯವಾಗಿರುವ ಒಂದು ಚಿತ್ರ. Our bridegroom Christ is totally pure and holy. ನಮ್ಮ ಮೊದಲಿಂಗನು ಕ್ರಿಸ್ತನು, ಆತನು ಸಂಪೂರ್ಣವಾಗಿ ಪರಿಶುದ್ಧನು ಮತ್ತು ಪವಿತ್ರನು, ಆತನ ಶುದ್ಧನಾಗಿದ್ದಾನೆ. He has no defilement in him. ಆತನಲ್ಲಿ ಯಾವ ಒಂದು ಕಲಂಕವೂ ಇಲ್ಲ. But we believers in the church, many times we are unfaithful. ಆದ್ರೆ ನಾವು ವಿಶ್ವಾಸಿಗಳಾಗಿ ಸಭೆಯಲ್ಲಿ ನಾವು ಅಪನಂಬಿಕಸ್ಥರಾಗಿದ್ದೇವೆ. So Christ is concerned about our life. He has a chinde, he has a jealousy, a holy jealousy for his bride. ಕ್ರಿಸ್ತನಿಗೆ ಒಂದು ಸಭೆಯ ವಿಷಯವಾಗಿ, ತನ್ನ ಮೊದಲಿಗೆ ವಿಷಯವಾಗಿ ಒಂದು ಪರಿಶುದ್ಧವಾದ ಒಂದು ಚಿಂತೆ ಉಂಟು. That is what Paul is writing. You are espoused or engaged to one man, Christ. Don't let Satan do what he did to Eve, that we may go from our total devotion to Christ. ಈ ಒಂದು ಕಾರಣದಿಂದ ಪೌಲನು ಆತನು ತಿಳಿಸುವುದೇನೆಂದರೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಆದ್ರೆ ಹೇಗೂ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋಗದಿತ್ತೆಂಬ ಭಯ ನನಗೆ ಉಂಟು. So that is the warning given in chapter 5.
ಐದನೇ ಅಧ್ಯಾಯದಲ್ಲಿ ಈ ಒಂದು ಎಚ್ಚರಿಕೆಯು ನಮಗೆ ಕೊಡಲ್ಪಟ್ಟಿದೆ. Our Lord is innocent, holy, but we many times fail. ನಮ್ಮ ಕರ್ತನು ಆತನು ನಿರಪರಾಧಿ ಪರಿಶುದ್ಧನಾಗಿದ್ದಾನೆ. ನಾವು ಅನೇಕ ಸಂದರ್ಭದಲ್ಲಿ ಸೋತು ಹೋಗಿದ್ದೇವೆ. Lastly, when we come up to 6, ಕೊನೆಯದಾಗಿ ನಾವು 6ನೇ ಅಧ್ಯಾಯಕ್ಕೆ ಬರುವಾಗ we read about what is called the Nazarite vow, which chapter 6 verse 2. 6ನೇ ಅಧ್ಯಾಯ 2ನೇ ವಚನದಲ್ಲಿ ನಜೀರ ವ್ರತ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ಓದುತ್ತೇವೆ. The Nazarite is someone who has totally separated himself for God. ಈ ಒಬ್ಬ ನಾಜೀರ ಎಂಬುದಾಗಿ ಹೇಳುವಾಗ ಕರ್ತನಿಗಾಗಿ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟ ಒಬ್ಬ ವ್ಯಕ್ತಿ. In the Old Testament, Samuel and Samson. In the New Testament, John the Baptist were all in that category. ಹಳೆ ಒಡಂಬಡಿಕೆಯಲ್ಲಿ ಸಮುವೇಲನು ಮತ್ತು ಸಂಸೋನನು, ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕನಾದ ಯೋಹಾನನು ಇವರು ನಾಜೀರರು ಈ ಒಂದು ಗುಂಪಿಗೆ ಸೇರಿದವರು. But the thing we notice it's voluntary. It is not by force. ಆದ್ರೆ ನಾವು ಗಮನಿಸುವ ಒಂದು ಸಂಗತಿ ಏನಂದ್ರೆ ಇದು ಒಂದು ಸ್ವಪ್ರೇರಿತವಾಗಿ ಒಂದು ಆಯ್ಕೆಯಾಗಿದೆ. ಯಾವ ಒಂದು ಒತ್ತಾಯದಿಂದ ನಾಜೀರನಾಗಿರುವ ಒಂದು ಸಂಗತಿ ಅಲ್ಲ. If you want to be totally separated and committed to the Lord, there are 3 things they couldn't do. ನೀವು ಸಂಪೂರ್ಣವಾಗಿ ದೇವರಿಗಾಗಿ ಪ್ರತ್ಯೇಕಿಸಲ್ಪಡಬೇಕಾದ್ರೆ 3 ಸಂಗತಿಗಳು ಅವರು ಮಾಡುವುದಿಲ್ಲ. They cannot drink the wine or anything from the grapes. ಅವರು ಯಾವ ಒಂದು ದ್ರಾಕ್ಷಾರಸವನ್ನು ಒಂದು ದ್ರಾಕ್ಷಿಯಿಂದ ಯಾವ ಒಂದು ಸಂಗತಿಯನ್ನು ಅವರು ತೆಗೆದುಕೊಳ್ಳುವುದಿಲ್ಲ. They cannot trim their hair. ಅವರು ತಮ್ಮ ಒಂದು ತಲೆ ಕೂದಲನ್ನು ಅವರು ಕತ್ತರಿಸುವುದಕ್ಕೆ ಸಾಧ್ಯವಿಲ್ಲ. ಕತ್ತರಿಸಬಾರದು. They should not come near to any dead body. ಅವರು ಯಾವ ಒಂದು ಶವದ ಮುಂದೆ, ಹೆಣದ ಮುಂದೆ ಅವರು ಬರಬಾರದು. So the wine is a picture of human joy in this world. ದ್ರಾಕ್ಷಾರಸವು ಈ ಲೋಕದಲ್ಲಿ ಅದು ಒಂದು ಮನುಷ್ಯರ ಒಂದು ಸಂತೋಷ ಉಲ್ಲಾಸಕ್ಕೆ ಒಂದು ಚಿತ್ರವಾಗಿದೆ. A Nazarite find his joy in the Lord, not what the world gives. ಒಬ್ಬ ನಾಜೀರನು ಆತನು ದೇವರಲ್ಲಿ ಆತನು ಸಂತೋಷಿಸುವವನಾಗಿರುತ್ತಾನೆ, ಈ ಲೋಕವು ಕೊಡುವ ವಿಷಯದಲ್ಲಿ ಅಲ್ಲ. Secondly, he has a long hair. He should not trim his hair. ಎರಡನೇದಾಗಿ ಆತನಿಗೆ ಉದ್ದವಾದ ಕೂದಲು ಇರುತ್ತದೆ, ಕೂದಲನ್ನು ಆತನು ಕತ್ತರಿಸಬಾರದು. In the New Testament, we read that a long hair is a shame for a man. ಹೊಸ ಒಡಂಬಡಿಕೆಯಲ್ಲಿ ಒಂದು ಉದ್ದವಾದ ತಲೆ ಕೂದಲು ಒಬ್ಬ ಪುರುಷನಿಗೆ ಅದು ಅವಮಾನ ಅಥವಾ ನಾಚಿಕೆಯಾದ ಸಂಗತಿ. What does it mean for a Nazarite? ಆದ್ರೆ ಒಬ್ಬ ನಾಜೀರನಿಗೆ ಇದು ತಿಳಿಸುವ ಒಂದು ವಿಷಯನು, he is willing to take shame for his Lord. ಆತನು ತನ್ನ ಕರ್ತನಿಗಾಗಿ ಅವಮಾನವನ್ನು ನಾಚಿಕೆಯನ್ನು ಸಹಿಸಿಕೊಳ್ಳುವವನಾಗಿರುತ್ತಾನೆ. He should not come near to any dead body, nor defilement. ಯಾವ ಒಂದು ಶವದ ಮುಂದೆ ಅಥವಾ ಶವದ ಬಲಿಗೆ ಹೆಣದ ಬಲಿಗೆ ಆತನು ಬರುವುದಿಲ್ಲ. ಅದು ಒಂದು ಶುದ್ಧೀಕರಣದ ವಿಷಯವಾಗಿ ಅದು ತಿಳಿಸುತ್ತದೆ. So the Nazarite is an abomination to the children of this world. ಒಬ್ಬ ನಾಜೀರನ ಒಂದು ಜೀವಿತವು ಈ ಲೋಕದ ಒಂದು ಜನರಿಗೆ ಅಸಹ್ಯವಾಗಿದೆ. To be joyful, he withdrew from the joy of the world. ಆತನು ಸಂತೋಷವಾಗಿ ಇರುವುದಕ್ಕಾಗಿ ಈ ಲೋಕದ ಒಂದು ಸಂತೋಷದಿಂದ ದೂರವಾಗಿರುತ್ತಾನೆ. To be strong, he became weak. ತಾನು ಬಲಯುತನಾಗಿರುವುದಕ್ಕಾಗಿ ಬಲಹೀನನಾಗಿರುವುದಕ್ಕೆ ಆಯ್ಕೆ ಮಾಡುತ್ತಾನೆ. In order to love his relatives, he hate them. ತನ್ನ ಒಂದು ಸಂಬಂಧಿಕರನ್ನು ಪ್ರೀತಿಸುವುದಕ್ಕಾಗಿ ಅಥವಾ ಪ್ರೀತಿ ತೋರಿಸುವುದಕ್ಕಾಗಿ ಅವರನ್ನು ಅಗೆ ಅಥವಾ ದ್ವೇಷಿಸುವವನಾಗಿರುತ್ತಾನೆ. That is what the Lord said in Luke 14:26. If you want to follow me, to be my disciple, you have to hate all your dear ones.
ಲೂಕನು ಬರೆದ ಸ್ವಾರ್ಥಿ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಓದುವ ವಾಕ್ಯ. ಆದ್ರೆ ಅವನು ನೀವು Yeah, we just say it. We have to hate as if it is hatred in comparison to our love for the Lord. ನಾವು ದೇವರನ್ನು ಪ್ರೀತಿಸುವವರಾಗಿರಬೇಕಾದ್ರೆ, ಆತನ ಶಿಷ್ಯರಾಗಿರಬೇಕಾದ್ರೆ ನಾವು ಎಲ್ಲವನ್ನು ದ್ವೇಷಿಸುವವರಾಗಿರಬೇಕು. So now when we come to chapter 6 in conclusion, I finish it in 2 minutes. 6ನೇ ಅಧ್ಯಾಯ ನಾವು ಮುಕ್ತಾಯಕ್ಕೆ ಬರುವಾಗ, there is a blessing proclaimed for the children of Israel from Aaron and his sons. ಆರೋನನು ಮತ್ತು ಆತನ ಮಕ್ಕಳಿಂದ ಇಸ್ರಾಯೇಲರಿಗೆ ಆಶೀರ್ವಾದವು ಘೋಷಿಸಲ್ಪಡುತ್ತದೆ. We can read from 23 to 27. Please read that. 23ನೇ ವಚನದಿಂದ 27ನೇ ವಚನ ತನಕ. ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ, ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ, ಯೆಹೋವನು ನಿಮ್ಮ ಮೇಲೆ ಕೃಪಾಕ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. Yeah, we read this mostly at the time of marriage. ಮದುವೆಯ ಸಮಯದಲ್ಲಿ ಈ ಒಂದು ವಾಕ್ಯ ಭಾಗಗಳನ್ನು ಓದಿಕೊಳ್ಳುತ್ತೇವೆ. But there's nothing wrong with that. ಅದರಲ್ಲಿ ಯಾವ ಒಂದು ತಪ್ಪು ಇಲ್ಲ. We all want God's blessing. ನಮ್ಮೆಲ್ಲರಿಗೆ ದೇವರ ಆಶೀರ್ವಾದ ಬೇಕು. But what chapter 1 to 6 is telling us, if you want really God's blessing, there are conditions to that. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ನಾವು ನೋಡುವ ಸಂಗತಿ ಏನಂದ್ರೆ, ನಮಗೆ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಂಟಾಗಬೇಕಾದ್ರೆ ಅದಕ್ಕೆ ಷರತ್ತುಗಳು ಉಂಟು. First of all, our name should be in the roll. We should be born again. ಮೊದಲನೇದಾಗಿ ನಾವು ಹೊಸದಾಗಿ ಹುಟ್ಟಿರಬೇಕು. ನಮ್ಮ ಒಂದು ಹೆಸರು ಆ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿರಬೇಕು. Secondly, we should have a God-centered life. ಎರಡನೇದಾಗಿ ದೇವರು ಕೇಂದ್ರವಾಗಿರುವ ಒಂದು ಜೀವಿತ ನಮ್ಮಲ್ಲಿರಬೇಕು. Thirdly, as God's royal priest, we have responsibilities. ದೇವರ ಯಾಜಕ ವಂಶಸ್ಥರಾಗಿ ನಮಗೆ ಕರ್ತವ್ಯ ಜವಾಬ್ದಾರಿಗಳು ಉಂಟು. Fourthly, that responsibilities may be different, but we should do it without complaining. ನಾಲ್ಕನೇದಾಗಿ ಆ ಜವಾಬ್ದಾರಿಗಳು ಬೇರೆ ಬೇರೆ ಆಗಿರಬಹುದು, ಆದರೆ ನಾವು ಯಾವ ಒಂದು ದೂರು ಹೇಳದೆ ಜವಾಬ್ದಾರಿಗಳನ್ನು ನೆರವೇರಿಸುವವರಾಗಿರಬೇಕು. The next thing we learn is cleanliness should be in our life. We should be holy. Anything unholy should be confessed and put away. ಮುಂದೆ ನಾವು ನೋಡುವ ಸಂಗತಿ ಏನಂದ್ರೆ, ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇರಬೇಕು. ಅಪವಿತ್ರವಾದ ಸಂಗತಿಯನ್ನು ನಾವು ಅರಿಕೆ ಮಾಡಿ ಬಿಟ್ಟು ತೆಗೆದು ಹಾಕುವವರಾಗಿರಬೇಕು. The next thing we saw, these are all the conditions. The next thing, there should be a total commitment to Christ in our life. ನಂತರ ನಾವು ನೋಡುವ ಒಂದು ಸಂಗತಿ ಏನಂದ್ರೆ, ನಮ್ಮ ಜೀವಿತದಲ್ಲಿ ಸಂಪೂರ್ಣ ಸಮರ್ಪಣೆ ಇರಬೇಕು. ಕ್ರಿಸ್ತನಿಗೋಸ್ಕರ ಸಂಪೂರ್ಣ ಸಮರ್ಪಣೆ ಇರಬೇಕು. Lastly, we saw that there is a choice for us, like the Nazarite, to be totally committed to the Lord. ಕೊನೆಯದಾಗಿ ಒಬ್ಬ ನಾಜೀರನಾಗಿ ಕರ್ತನಿಗಾಗಿ ಸಂಪೂರ್ಣವಾಗಿ ಸಮರ್ಪಣೆಯುಳ್ಳದಕ್ಕಾಗಿ ಒಂದು ಆಯ್ಕೆ ನಮಗೆ ಕೊಡಲ್ಪಟ್ಟ ಒಂದು ಆಯ್ಕೆ ಉಂಟು. It is voluntary. ಅದು ಸ್ವಪ್ರೇರಿತವಾದ ಒಂದು ಸಂಗತಿ. All true believers will be with Christ in heaven. ಎಲ್ಲ ನಿಜ ವಿಶ್ವಾಸಿಗಳು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಇರುತ್ತಾರೆ. But how we will be in glory, what will be our rewards is not the same. ಆದ್ರೆ ನಮ್ಮ ಒಂದು ಬಹುಮಾನ ಮತ್ತು ಆ ಒಂದು ಮಹಿಮೆ, ಆ ಪರಲೋಕದಲ್ಲಿ ನಮಗೆ ಇರುವ ಮಹಿಮೆ ಹೇಗಿರುತ್ತದೆ ಅದು ಬೇರೆ ಬೇರೆ ಆಗಿರುತ್ತದೆ. So it is our choice today to become a Nazarite or totally committed to the Lord. Then the blessings comes in our life. ನಾವು ಸಂಪೂರ್ಣ ಒಂದು ಸಮರ್ಪಣೆಯುಳ್ಳರಾಗಿ ಒಬ್ಬ ನಾಜೀರನಾಗಿರುವ ಒಂದು ಆಯ್ಕೆ ನಮ್ಗೆ ಉಂಟು. ಆಗ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. I'm going to close it now. Many years back in the Indian Railway, there used to be 3 classes of compartments.
ಅನೇಕ ವರ್ಷಗಳ ಹಿಂದೆ ಈ ಭಾರತೀಯ ಒಂದು ರೈಲ್ವೆ ಒಂದು ಸಂಗತಿಯಲ್ಲಿ ಮೂರು ಮುಖ್ಯವಾದ ಒಂದು ಕಂಪಾರ್ಟ್ಮೆಂಟ್ಗಳು ಇತ್ತು. In Indian Railway, ಭಾರತೀಯ ಒಂದು ರೈಲ್ವೆ ಒಂದು ಸಂಗತಿಯಲ್ಲಿ there was the third class, the second class, and the first class. ಅಲ್ಲಿ ಮೂರನೇ ತರಗತಿ ಮತ್ತು ಎರಡನೇ ತರಗತಿ ಅಥವಾ ಒಂದನೇ ತರಗತಿ ಈ ರೀತಿಯಾದ ವಿಭಾಗಗಳು ಇತ್ತು. Similar way we can apply that in our spiritual life. ಈ ಅದೇ ಸಂಗತಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿಯೂ ನಾವು ಅಳವಡಿಸಬಹುದು. We can just go to heaven as born again believers. ಹೊಸದಾಗಿ ಹುಟ್ಟಿರುವ ವಿಶ್ವಾಸಿಗಳಾಗಿ ನಾವು ಪರಲೋಕಕ್ಕೆ ಪ್ರವೇಶಿಸಬಹುದು. Or we can have a total commitment. ಇಲ್ಲ ನಮಗೆ ಸಂಪೂರ್ಣ ಸಮರ್ಪಣೆಯುಳ್ಳವರಾಗಿ ನಾವಿರಬಹುದು. That is what we see from the first 6 chapters of Numbers. ಅರಣ್ಯಕಾಂಡ ಮೊದಲು 6 ಅಧ್ಯಾಯಗಳಲ್ಲಿ ಈ ಒಂದು ಸತ್ಯಾಂಶಗಳನ್ನು ನಾವು ನೋಡುತ್ತೇವೆ. May the Lord help these studies to my life and your life. ಈ ಒಂದು ಅಧ್ಯಯನ ನಮ್ಮ ಒಂದು ನನ್ನ ಒಂದು ಜೀವಿತಕ್ಕೂ ನಿಮ್ಮ ಒಂದು ಜೀವಿತಕ್ಕೂ ಆಶೀರ್ವಾದವನ್ನು ಉಂಟು ಮಾಡಲಿ. In our Christian life we have to travel through the wilderness, but we don't need to wander. ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಅರಣ್ಯ ಪ್ರದೇಶದಲ್ಲಿ ನಾವು ಹಾದು ಹೋಗಬೇಕಾದ ಸನ್ನಿವೇಶ ಇರುತ್ತದೆ. ಆದ್ರೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅಲೆದಾಡುವ ಒಂದು ಅವಶ್ಯಕತೆ ಇಲ್ಲ. May the Lord help us. Thank you for the opportunity to take the study. ದೇವರು ನಿಮಗೆ ಸಹಾಯ ಮಾಡಲಿ. ಈ ಒಂದು ಅಧ್ಯಯನವನ್ನು ತೆಗೆದುಕೊಳ್ಳುವ ಹಾಗೆ ದೇವರು ಕೊಟ್ಟ ಒಂದು ಅವಕಾಶಕ್ಕಾಗಿ ನಾನು ಆತನನ್ನು ವಂದಿಸುತ್ತೇನೆ. Thank you.